Hallelujah. Yes. ಯೇಸುವಿನ ನಾಮ ಗಟ್ಟಿಯಾಗಿ ಜೋರಾಗಿ ಹೇಳೋಣ. ಯೇಸುವೇ, ಯೇಸುವೇ, ಯೇಸುವೇ. ಆಮೆನ್, ಆಮೆನ್, ಆಮೆನ್. ಇಲ್ಲಿ ಬಂದಿದ್ದಕ್ಕೆ ನನಗೆ ಬಹಳ ಸಂತೋಷವಾಗ್ತದೆ. ನಿಜವಾಗ್ಲೂ ತುಂಬಾ ಸಂತೋಷ ನಿಮ್ಮ ಮಧ್ಯದಲ್ಲಿ ಇರಲಿಕ್ಕೆ ಇವತ್ತು. ಇದು ದೇವರು ನೇಮಿಸಲ್ಪಟ್ಟ ಒಂದು ಆತನ ಕೃಪೆಯಿಂದ ಇಲ್ಲಿ ನಿಂತಿದ್ದೇನೆ. ಇದು ನನ್ನ ಅಬಿಲಿಟಿ ಅಲ್ಲ, ನನ್ನ ಪ್ರಯತ್ನದಿಂದ ನಿಂತಿರೋದಲ್ಲ. ಇದು ಸಂಪೂರ್ಣವಾದ ದೇವರ ಕೃಪೆಯಿಂದ ಇಲ್ಲಿಗೆ ಬಂದಿದ್ದೇನೆ. ನಿಜವಾಗ್ಲೂ ಇವತ್ತು ಆ್ಯಂಡಿನ ಐ ವಾಂಟ್ ಟು ಥ್ಯಾಂಕ್ ಪಾಸ್ಟರ್ ಆ್ಯಂಡಿ ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ ಟು ಕಮ್ ಹಿಯರ್ ನಿಮ್ಮ ಮಧ್ಯದಲ್ಲಿ ಇರಲಿಕ್ಕೆ. ಎಸ್, ಈಗ ಬಿಡುಗಡೆ ಮನೆ ಬರೀ ಕಾಟಿಗೆಯಲ್ಲಿ ಮಾತ್ರ ಕೇಳ್ಪಟ್ಟಿಲ್ಲ. ಐ ಥಿಂಕ್ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಡುಗಡೆ ಮನೆ ಹೊರದೇಶದಲ್ಲಿ ಬಹಳ ಫೇಮಸ್ ಆಗ್ತಿದೆ. ಇನ್ನು ರೀಸೆಂಟಾಗಿ ನನಗೊಂದು ಆಸೆ ಇತ್ತು, ಅಣ್ಣ ಬೇಗ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳಿ ಅಣ್ಣ, ಯಾಕೆಂದರೆ ನನಗೆ ಅಣ್ಣನಿಗೆ ನಮ್ಮ ದೇಶಕ್ಕೆ ಕರ್ಸ್ಕೊಳ್ಳೋಕ್ಕೆ ಬಹಳ ಇದೆ ನನಗೆ ಆಸೆ. ಆದರೆ ಅಣ್ಣ ಪಾಸ್ಪೋರ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಅಣ್ಣ ಪಾಸ್ಪೋರ್ಟ್ ಮಾಡ್ಕೊಳ್ಳೋಣ ಅಂದರೆ ಅಣ್ಣ ಮಾಡ್ತಿರ್ಲಿಲ್ಲ. ಬಟ್ ಒನ್ ಫೈನ್ ಡೇ ದೇವರ ಒಂದು ಪ್ಲ್ಯಾನ್ ಆಗಿರುವ ದಿನದಲ್ಲೇ ಅಣ್ಣ ಪಾಸ್ಪೋರ್ಟ್ ಮಾಡಿಸ್ಕೊಂಡ್ರು. ಆಮೇಲೆ ಮಸ್ಕಟ್ ಬರಬೇಕೆಂದು ನನಗೆ ಬಹಳ ಆಸೆ ಇತ್ತು. ಹೇಗೆ ದೇವರ ಸಮಯವನ್ನು ಕೂಡಿಸ್ತಾರೆ ಅಂತ ನಾನು ಬಹಳ ಪ್ರಾರ್ಥನೆ ಮಾಡ್ತಿದ್ದೆ. ಬಟ್ ಒಂದಿನ ಹೀಗೆ ಪ್ರೇ ಮಾಡ್ಬೇಕಾದ್ರೆ ದೇವ್ರೆ, ಅಣ್ಣಗೆ ಹೇಗಾದರೂ ನಾನು ಮಸ್ಕಟ್ಟಿಗೆ ಕರ್ಸ್ಕೋಬೇಕು, ನೀವೇ ಹೇಗಾದರೂ ಅರೇಂಜ್ ಮಾಡಿದ್ದೇವ್ರೆ ಅಂತ ಮನಸ್ಸಿನಲ್ಲಿ ವಿಸ್ಪರ್ ಮಾಡ್ಕೊಳ್ತಿದ್ದೆ. ಮನಸ್ಸಿನಲ್ಲಿ ಹೇಳ್ಕೊತಿರ್ಬೇಕಾದ್ರೆ ಇಮಿಡಿಯೇಟ್ಲಿ ದೇವರು ಪ್ಲ್ಯಾನ್ ಮಾಡಿ ತಕ್ಷಣವಾಗಿ ಅಣ್ಣಗೆ ಮಸ್ಕಟ್ ಕರ್ಸ್ಕೊಳ್ಳೋದಂತ ಅನುಕೂಲ ಮಾಡಿಕೊಟ್ರು. ದೇವ್ರು ನಮಗೆ ಸ್ತೋತ್ರವಾಗಲಿ. ನಿಜವಾಗ್ಲೂ ಗಾಡ್ ಇಸ್ ಗುಡ್. ನಮ್ಮ ದೇವರು ಒಳ್ಳೆಯವನು, ಆತನು ಸದಾಕಾಲ ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಆಮೆನ್. ದೇವ್ರು ನಮಗೆ ಸ್ತೋತ್ರವಾಗಲಿ. ಇತ್ತೀಚೆಗೆ ಈ ವರ್ಷ ಈ ವರ್ಷದಲ್ಲಿ ಪ್ರಯಾಣ ಮಾಡುವ ವರ್ಷ. ನೀವು ನೋಡ್ತಿರುವ ಹಾಗೆ ನಿಮ್ಮ ಸೇವಕರು ಜನವರಿ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿವರೆಗೂ ಪ್ರಯಾಣದ ಮೇಲೆ ಹಾಗೂ ಸಾಧಾರಣವಾದ ಪ್ರಯಾಣ ಇಲ್ಲ, ಅಸಾಧಾರಣವಾದ ಇಟ್ಸ್ ಅನ್ ಎಕ್ಸ್ಟ್ರಾ ಆರ್ಡಿನರಿ ಜರ್ನಿ which what your pastor Andrew is doing, and this year is a wonderful and a great year. ನಿಮ್ಮ ಸೇವಕರು ಆಂಡಿ ಪಾಸ್ಟರ್ ಅವರು ಅದ್ಭುತವಾದಂಥ ಸೇವೆ ಮಾಡ್ತಾ ಇದ್ದಾರೆ. ಈ ವರ್ಷ ಆಶೀರ್ವಾದಕರವಾದಂಥ ವರ್ಷ. This year is a year of great blessings. ಈ ವರ್ಷ ಅದು ದೊಡ್ಡ ಆಶೀರ್ವಾದಗಳ ವರ್ಷ. This year is a year you will see the great manifestation of God upon your lives. ಈ ವರ್ಷ ದೇವರ ಒಂದು ಈ ವರ್ಷ ದೇವರು ತನ್ನನ್ನು ನಾನು ಪ್ರಕಟಿಸಿಕೊಳ್ಳುವಂತ ವರ್ಷ. Hallelujah. Hallelujah. ಎಷ್ಟು ಜನ ಸಂತೋಷವಾಗಿದ್ದಾರೆ ಇವತ್ತು? ಆಮೇಲೆ ಸಭಾಪತಿಗಳು ಇಲ್ಲ ಅಂತೇಳಿ ಕೆಲವು ಸೈಲೆಂಟ್ ಆಗಿದ್ದಾರೆ. ಆಮೇಲೆ ದೇವರ ವಾಕ್ಯ ಹೀಗೆ ಹೇಳುತ್ತದೆ, where 2 or 3 are gathered in my name, his presence is there with us. ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಎಲ್ಲಿ ನನ್ನ ಹೆಸರಿನಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿ ಬರ್ತಾರೋ ಅಲ್ಲಿ ನಾನು ಇರ್ತೇನೆ ಎಂಬುದಾಗಿ. ಆಮೆನ್, ಆಮೆನ್, ಆಮೆನ್. ಇವತ್ತು ನಮ್ಮ ಸಭಾಪಾಲಕರು ಒಡಿಶಾ ದೇಶದಲ್ಲಿ ಒಂದು ಒಳ್ಳೆ ಮಿನಿಸ್ಟ್ರಿ ಮಾಡ್ತಿದ್ದಾರೆ. ಆದರೆ ಇಲ್ಲಿ ನಮ್ಮ ಕರ್ತನಾದ ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆಮೆನ್. So we praise God for this wonderful day. ಈ ಒಂದು ಸುಂದರ ದಿನಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. I really very happy to be here. ನಾನು ತುಂಬಾ ಸಂತೋಷವುಳ್ಳವನಾಗಿದ್ದೀನಿ ಇಲ್ಲಿ ಇರೋದಕ್ಕಾಗಿ. Billy told, I'm not a guest here, I'm part of your family. ನಾನು ಹೇಳಿದ ರೀತಿಯಲ್ಲಿ ಅವರು ಇಲ್ಲಿ ಗೆಸ್ಟ್ ಅಲ್ಲ, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದ ಒಬ್ಬ ಸದಸ್ಯರು. I'm very happy to be with my family. ನಾನು ನನ್ನ ಕುಟುಂಬದ ಜೊತೆ ಇರೋದಕ್ಕಾಗಿ ಸಂತೋಷ ಪಡ್ತೀನಿ. Amen. Amen. I thank each and every one of you for praying for me and my family. ನನಗಾಗಿ ಮತ್ತು ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸುವಂತ ಎಲ್ಲರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. I have never seen a church, a praying church like this church. ನಾನು ಈ ರೀತಿಯಾಗಿ ಪ್ರಾರ್ಥಿಸುವಂತ ಸಭೆ ನಾನು ಎಲ್ಲೂ ನೋಡಿಲ್ಲ. Because you take time and you pray for somebody as if they belong to you. ಯಾಕಂದ್ರೆ ನೀವು ಸಮಯವನ್ನು ತಗೊಂಡು ನಿಮ್ಮವರೇ ಎಂಬುದಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡ್ತೀರಿ. So I really thank each and every one of you. ಅದಕ್ಕಾಗಿ ನಾನು ಎಲ್ಲರಿಗೆ ಕೃತಜ್ಞತೆ ಸಲ್ಲಿಸುವವನಾಗಿದ್ದೇನೆ. Amen. We praise God for each and every one of you. ಇದಕ್ಕಾಗಿ ನಿಮ್ಮೆಲ್ಲರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. I just got reminded of one verse, one word, from John chapter 1 and verse 45 onwards.
ನಾನು ನಿಮಗೆ ಒಂದು ವಚನ ನೆನಪು ಮಾಡಬೇಕೆಂಬುದಾಗಿ ಆಸೆ ಪಡ್ತೀನಿ. ಯೋಹಾನ ಸುವಾರ್ತೆ John chapter 1 and verse 45 to 50. ಯೋಹಾನ 1ನೇ ಅಧ್ಯಾಯ 45 ರಿಂದ 50 ರವರೆಗೆ ವಚನ ಈ ರೀತಿ ಹೇಳ್ತದೆ. What we see here is Philip sees Jesus and he runs to Nathanael and he informs Nathanael, come and see, we have found a Messiah. ಇಲ್ಲಿ ಆ ವಾಕ್ಯದಲ್ಲಿ ನೋಡ್ತೀವಿ ನಾವು, ಫಿಲಿಪ್ಪನು ಅಲ್ಲಿ ನತಾನಿಯಲ್ ಹತ್ರ ಹೋಗಿ ಬಂದು ನೋಡು, ಇಲ್ಲಿ ನಾವು ಮೆಸ್ಸಾಯನನ್ನು ಕಂಡುಕೊಂಡಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾನೆ. And then Nathanael says, can anything good come out of Nazareth? ಇಲ್ಲಿ ನತಾನಿಯಲ್ ಹೇಳ್ತಾ ಇದ್ದಾನೆ, ನಜರೇತಿನಿಂದ ಯಾವುದಾದ್ರೂ ಒಳ್ಳೆಯದು ಬರಲಿಕ್ಕೆ ಸಾಧ್ಯವೋ ಎಂಬುದಾಗಿ ಕೇಳ್ತಾ ಇದ್ದಾನೆ. And then he says, you come and see. ಅಲ್ಲಿ ಫಿಲಿಪ್ಪನು ಹೇಳ್ತಾನೆ, ಬಂದು ನೋಡು ನೀನು. And when Nathanael came, ನತಾನಿಯಲ್ ಬಂದು ನೋಡಿದಾಗ Jesus says, before you came here, I saw you under the fig tree. ಅಲ್ಲಿ ಯೇಸು ಹೇಳ್ತಿದ್ದಾನೆ, ನತಾನಿಯಲನ್ನು ನೀನು ಬಂದು ನೋಡೋದಕ್ಕಿಂತ ಮುಂಚೆ ನೀನು ಆ ಒಂದು ಅಂಜೂರದ ಗಿಡದ ಕೆಳಗಿದ್ದಾಗಲೇ ನಾನು ನಿನ್ನ ನೋಡಿನಿ ಅಂತ ಹೇಳ್ತಾನೆ. He says, can anything good come out of Nazareth? ಇಲ್ಲಿ ನೋಡಿ, ಅವನು ಹೇಳ್ತಿದ್ದಾನೆ, ನಜರೇತಿನಿಂದ ಒಳ್ಳೆಯದೇನಾದ್ರೂ ಬರ್ಲಿಕ್ಕೆ ಸಾಧ್ಯವೋ ಅಂತ ಕೇಳ್ತಿದ್ದಾನೆ. God reminded me, like, this Kartagi is a place, like a very small place in the midst of this whole world. ನಾವು ನೋಡ್ಬೇಕಾದ್ರೆ ಕಾಟಿಗೆ ಒಂದು ಸಣ್ಣ ಊರಾಗಿದೆ ಪ್ರಪಂಚದಲ್ಲಿ. Can anything good come out of Kartagi? ನಾವು ನೋಡ್ಬೇಕಾದ್ರೆ ಕಾಟಿಗೆಯಿಂದ ಏನಾದ್ರೂ ಒಳ್ಳೆಯದು ಬರ್ಲಿಕ್ಕೆ ಸಾಧ್ಯವೋ? When we go to many nations and when we say that we are coming from Kartagi, ನಾವು ಬೇರೆ ಬೇರೆ ದೇಶಗಳಿಗೆ ಹೋಗಿ ನಾವು ಕಾಟಿಗೆಯಿಂದ ಬಂದೀವಿ ಅಂತ ಹೇಳಿದ್ರೆ nobody knows where is Kartagi. ಯಾರಿಗೂ ಗೊತ್ತಿಲ್ಲ ಕಾಟಿಗೆ ಎಲ್ಲೈತೆ ಅಂತ ಹೇಳಿ. And it is very difficult for us to explain also where is Kartagi. ನಮಗೆ ಆ ಕಾಟಿಗೆ ಎಲ್ಲೈತೆ ಅಂತ ತಿಳಿಸಿ ಹೇಳಕ್ಕೆ ನಮಗೆ ಕಷ್ಟ. Whether it is in Karnataka, whether it is in Andhra, where is Kartagi, it is very difficult to tell. ಕರ್ನಾಟಕದಾಗ ಐತೋ ಆಂಧ್ರದಾಗ ಐತೋ ಅಂತ ತೋರಿಸಿ ಹೇಳಕ್ಕೆ ಬಹಳ ಕಷ್ಟ ಆಗ್ತದೆ ನಮಗೆ. But in the eyes of God, Kartagi is precious. ದೇವರ ದೃಷ್ಟಿಯಲ್ಲಿ ಕಾಟಿಗೆ ಬಹಳ ವಿಶೇಷವಾದದ್ದು. God has noticed Kartagi. ದೇವರು ಕಾಟಿಗೆನ ದೃಷ್ಟಿಸಿದ. I don't know, before you could see the Lord Jesus, Jesus has already seen Kartagi. ನಾವು ದೇವರನ್ನ ನೋಡೋದಕ್ಕಿಂತ ಮುಂಚೆ ದೇವರು ಕಾಟಿಗೆನ ನೋಡ್ಯಾನ. And this Kartagi has been known in different nations today. ಇವತ್ತು ಕಾಟಿಗೆನ ಬೇರೆ ಬೇರೆ ದೇಶಗಳಲ್ಲಿ ಅದನ್ನು ಗುರುತಿಸ್ತಾರ. Hallelujah. 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 You are worshiping here today. ನೀವಿಲ್ಲಿ ಆರಾಧನೆ ಮಾಡ್ತಾ ಇದ್ದೀರಾ. But the name of Bidugade Mane is being known in Africa, in Middle East and many other places. ನೋಡ್ರಿ, ಆ ಕಾಟಿಗೆ ಬಿಡುಗಡೆ ಮನೆಯ ಹೆಸರು ಬೇರೆ ಬೇರೆ ದೇಶಗಳಲ್ಲಿ, ಆಫ್ರಿಕಾ ಖಂಡದಲ್ಲಿ ಅಲ್ಲೆಲ್ಲ ಕಡೆ ಪರಿಚಯ ಆಗೈತಿ. You're such a blessed church. ನೀವು ಆಶೀರ್ವದಿಸಲ್ಪಟ್ಟಂತ ಸಭೆ. You are blessing. ನೀವೇ ಆಶೀರ್ವಾದಕರು. ಆಶೀರ್ವಾದ. You are a blessing. ನೀವೇ ಆಶೀರ್ವಾದಗಳು. Come on, turn to your neighbor and tell them you are a blessing. ಪಕ್ಕಕ್ಕಿರೋರಿಗೆ ಕೈಕೊಟ್ಟು ಹೇಳ್ರಿ, ನೀವು ಆಶೀರ್ವಾದ. Come on, turn to your neighbor and tell them you are a blessing. ಪಕ್ಕಕ್ಕಿರೋರಿಗೆ ಹೇಳ್ರಿ, ನೀವು ಆಶೀರ್ವಾದ. Now you tell them I am a blessing. ಈಗ ಹೇಳ್ರಿ, ನಾನು ಆಶೀರ್ವಾದ. Amen, amen, amen. And then what Jesus tells Nathanael? ಇಲ್ಲಿ ನೋಡ್ರಿ, ಯೇಸು ನತಾನಿಯಲ್ಗೆ ಏನು ಹೇಳಕತ್ತಾರ? You will see greater things than these. ಇದಕ್ಕಿಂತ ಮಹತ್ತಾದ ಕಾರ್ಯಗಳನ್ನು ನೀವು ನೋಡ್ಲಿಕ್ಕಿದ್ದೀರಿ. Hallelujah. How many of you are excited today? ಎಷ್ಟು ಜನರಿಗೆ ಉತ್ಸಾಹಕರವಾಗಿದ್ದೀರಿ ಇವತ್ತು? Get ready, Kartagi Church. ಸಿದ್ಧವಾಗ್ರಿ ಕಾಟಿಗೆ ಸಭೆ. You are about to see greater things in this year. ಈ ವರ್ಷ ನೀವು ಮಹಿಮೆಯ ಕಾರ್ಯಗಳನ್ನು ನೋಡ್ಲಿಕ್ಕಿದ್ದೀರಿ. Greater things from the Lord. ದೊಡ್ಡ ಸಂಗತಿಗಳನ್ನು ದೇವರಿಂದ ನೋಡ್ಲಿಕ್ಕಿದ್ದೀರಿ. In the end of this year, ಈ ವರ್ಷದ ಕೊನೆಯಲ್ಲಿ you will be surprised to see the wonderful work of God in this place. ದೇವರು ಮಾಡುವಂತ ವಿಶೇಷ ಕಾರ್ಯಗಳನ್ನು ನೋಡ್ಲಿಕ್ಕೆ ನೀವು ಆಶ್ಚರ್ಯಚಕಿತರಾಗ್ತೀರಿ. Hallelujah. The Lord has already begun His work. ದೇವರು ಈಗಾಗಲೇ ಆತನ ಕಾರ್ಯಗಳನ್ನು ಪ್ರಾರಂಭ ಮಾಡ್ಯಾನ. I want to declare this word upon this church today. ಈ ವಾಕ್ಯವನ್ನ ನಿಮ್ಮ ಮೇಲೆ ಉಚ್ಚರಿಸಲಿಕ್ಕೆ ಇಷ್ಟಪಡ್ತೀನಿ. Isaiah chapter 43 and verse 17 and 18. ಯೆಶಾಯ 43:17-18. This is the promised word which we received in the beginning of this year. ಈ ವರ್ಷದ ಇದು This is the promised word we received in the beginning of this year. ಈ ವರ್ಷದ ಪ್ರಾರಂಭದಲ್ಲಿ ಈ ವಾಕ್ಯವನ್ನು ನಾವು ವಾಗ್ದಾನವಾಗಿ ನಾವು ಹೊಂದಿಕೊಳ್ತೇವೆ. And when I received this word, ಯಾವಾಗ ಈ ವಾಕ್ಯವನ್ನು ನಾನು ಸ್ವೀಕಾರ ಮಾಡಿದ್ನೋ, I started declaring this word every day of my life. ಈ ವಾಕ್ಯವನ್ನು ನಾನು ಪ್ರತಿಯೊಂದು ನನ್ನ ಜೀವಿತದಲ್ಲಿ ಪ್ರತಿಯೊಂದು ಸಂಗತಿಗಳ ಮೇಲೆ ಉಚ್ಚರಿಸಲು ಪ್ರಾರಂಭ ಮಾಡಿದೆ. And when I started declaring this word, ಯಾವಾಗ ನಾನು ಇದನ್ನು ಉಚ್ಚರಿಸಲು ಪ್ರಾರಂಭ ಮಾಡಿದ್ನೋ, that is when I saw the word acting in my life. ಈ ವಚನ ನನ್ನ ಜೀವಿತದಲ್ಲಿ ನೆರವೇರುವುದನ್ನು ನಾನು ನೋಡಿದೆ. The word of God says here, forget all that.
ಈ ವಚನ ಹೇಳುತ್ತೆ ಎಲ್ಲವನ್ನ ಮರೆತು ಬಿಡು. It is nothing compared to what I am going to do. ನಾನು ಮಾಡುವಂತ ಸಂಗತಿಗಳನ್ನ ಬೇರೆ ಯಾವುದಕ್ಕೂ ಹೋಲಿಸಕ್ಕೆ ಸಾಧ್ಯ ಇಲ್ಲ. For I am about to do something new. ನಾನು ಏನೋ ಒಂದು ವಿಶೇಷ ಕಾರ್ಯಗಳನ್ನ ಮಾಡಲಿಕ್ಕಿದ್ದೇನೆ. It is see. ನೋಡು, I have already begun. ನಾನು ಈಗಾಗಲೇ ಪ್ರಾರಂಭ ಮಾಡೀನಿ. Do you not see it? Do you not see it? ಇದನ್ನ ನೋಡಕ್ಕಾಗಲ್ವೋ ನಿನಗೆ? I will make a road through the wilderness. ನಾನು ಅರಣ್ಯದಲ್ಲಿ ಮಾರ್ಗ ಮಾಡಲಿಕ್ಕಿದ್ದೇನೆ. I will create rivers in the dry wasteland. In the dry land. ನಾನು ಒಣಗಿ ಹೋದಂತ ಸ್ಥಳದಲ್ಲಿ ನಾನು ಮಾರ್ಗ ಮಾಡಲಿಕ್ಕಿದ್ದೇನೆ. Amen. This is the word for this church at this moment now. ಈ ವರ್ಷದ ನಮ್ಮ ಸಭೆಗೆ ಇದು ಒಂದು ವಾಗ್ದಾನವಾಗಿದೆ. God is about to do something new in your lives. ದೇವರು ಏನೋ ಒಂದು ವಿಶೇಷ ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದಾನ. ಹೊಸ ಕಾರ್ಯಗಳು. God is about to do new things in your life. ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡಲಿಕ್ಕಿದಾನೆ. You may be thinking how it is possible, when it will happen, how can that happen? ನೀವು ಅನ್ಕೊಂತಿರಬಹುದು ಇದು ಯಾವ ರೀತಿ ಸಾಧ್ಯ, ಇದು ಹೆಂಗ ಆಗ್ತೈತಿ, ಯಾವಾಗ ಆಗ್ತೈತಿ ಎಂಬುದಾಗಿ. But God said and it is done. ದೇವರು ಹೇಳ್ತಿದ್ದಾನೆ ಇದು ಆಗ್ಲೇ ಆಗಿದೆ. It has been started already. ಇದು ಆಗ್ಲೇ ಪ್ರಾರಂಭವಾಗಿದೆ. It is see I have already begun. ಆತರ ಹೇಳ್ತಿದ್ದಾನೆ ನೋಡು ನಾನು ಆಗ್ಲೇ ಪ್ರಾರಂಭ ಮಾಡಿದ್ದೇನೆ. Amen. You will see new things happening upon your life in this coming season. ನೀವು ಮುಂದೆ ಬರುವಂತ ದಿನಗಳಲ್ಲಿ ಈ ಸಂಗತಿಗಳನ್ನ ಆಗುವಂತದ್ದು ನೋಡ್ಲಿಕ್ಕಿದ್ದೀರಿ. Seeing is very important in life. ಇದು ನೋಡ್ರಿ ಜೀವಿತದಲ್ಲಿ ನೋಡುವಂತದ್ದು ಬಹಳ ಪ್ರಾಮುಖ್ಯವಾದದ್ದು. What you see you will believe. ನೀವು ಏನನ್ನ ನೋಡ್ತೀರೋ ಅದನ್ನ ನೀವು ನಂಬ್ತೀರಿ. And what you believe that you will speak for. ನೀವು ಯಾವುದನ್ನ ನಂಬುತ್ತೀರೋ ಅದನ್ನ ನೀವು ಮುಂದೆ ಮಾತಾಡ್ತೀರಿ. And what you speak that will manifest in your life. ನೀವು ಯಾವುದನ್ನ ಮಾತಾಡ್ತೀರೋ ಅದು ನಿಮಗೆ ಪ್ರಕಟಗೊಳ್ಳುತ್ತದೆ. So it is very important as to what we see in our daily lives. ಅದಕ್ಕೆ ಇದು ಬಹಳ ಪ್ರಾಮುಖ್ಯ ನಾವು ಏನನ್ನ ನೋಡ್ತೀವಿ ಎಂಬುದು. In the Bible we read about David and Goliath. ನಾವು ಬೈಬಲ್ ಅಲ್ಲಿ ದಾವೀದನ ಮತ್ತು ಗೊಲಿಯಾತನ ಬಗ್ಗೆ ನೋಡ್ತೀವಿ. Everybody knows the story about David and Goliath. ಈ ಒಂದು ಸಂಗತಿನ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತದೆ. The Saul and the Israel armies, they are very afraid when they see Goliath. ಇಲ್ಲಿ ಸೌಲನು ಮತ್ತು ಆತನ ಸೈನ್ಯದವರೆಲ್ಲರೂ ಗೊಲಿಯಾತನ ನೋಡಿ ಹೆದರಿದರು. When they see Goliath they are only afraid. ಅವರು ಯಾವಾಗ ಗೊಲಿಯಾತನ ನೋಡಿದ್ರು ಅವರು ಬರಿ ಭಯ ಪಟ್ಟರು. They are afraid where they will kill us and where we will be defeated. ಅವರು ಆತನನ್ನು ನೋಡಿ ಭಯ ಪಟ್ಟಿದ್ದು ಯಾಕಂದ್ರೆ ಆತನ ನಮ್ಮನ್ನ ಹೊಡಿತಾನೆ, ನಮ್ಮನ್ನ ಸಾಯಿಸ್ತಾನೆ ಎಂಬುದಾಗಿ. When they see Goliath, when they see the enemy, they are afraid. ಗೊಲಿಯಾತನ ನೋಡಬೇಕಾದ್ರೆ ವಿರೋಧಿಗಳನ್ನ ನೋಡಬೇಕಾದ್ರೆ ಅವರು ಭಯ ಪಟ್ಟರು. But when David comes there in the picture, look how David sees the situation. ಆದ್ರೆ ಆ ಒಂದು ಸಂದರ್ಭದಲ್ಲಿ ದಾವೀದನು ಬಂದಾಗ ದಾವೀದನು ನೋಡುವಂತ ಆ ಒಂದು ನೋಟನೇ ಬೇರೆ ಆಗಿತ್ತು. David says, you come with spear, you come with javelin to fight with us. ನೀವು ಈಟಿ ಬರ್ಚಿಗಳಿಂದ ನನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ಬರ್ತೀಯಾ? But David is telling, I come to you in the name of the Lord of heaven armies. ಆದ್ರೆ ದಾವೀದನು ಹೇಳಕತ್ತಾನ, ನೀನು ಈಟಿ ಬರ್ಚಿಗಳಿಂದ ಬರ್ತೀರಾ, ಆದ್ರೆ ನಾನು ಪರಲೋಕದ ದೇವರ ಮಹಿಮೆಯ ನಾಮದಿಂದ ನಾನು ಬರ್ತೀನಿ. Hallelujah. Hallelujah. The Israel armies and the Saul, they saw Goliath, they saw defeated eyes. ಇಸ್ರಾಯೇಲರು ಅಲ್ಲಿರುವಂತ ಇಸ್ರಾಯೇಲರ ಸೈನ್ಯ ನೋಡಿದ್ದೇನೆಂದ್ರೆ ಈ ಗೊಲಿಯಾತನನ್ನ ಸೋತು ಹೋದಂತ ದೃಷ್ಟಿಯಿಂದ ನೋಡಿದ್ರು ಅವರು. They saw failure. ಅವರು ಸೋಲನ್ನ ನೋಡಿದ್ರು ಅವರು. They saw they will get defeated. ಅವರು ಸೋತು ಹೋಗುವಂತದನ್ನ ನೋಡಿದ್ರು ಅವರು. They saw fear. ಅವರು ಭಯವನ್ನ ನೋಡಿದ್ರಲ್ಲಿ. But when David comes into the picture, ಆದ್ರೆ ಯಾವಾಗ ದಾವೀದನು ಅಲ್ಲಿ ಬಂದನೋ, David is seeing victory. ಆದ್ರೆ ದಾವೀದನು ಜಯವನ್ನ ನೋಡಕತ್ತಾನ. David is seeing victory upon victory. ದಾವೀದನು ಅಲ್ಲಿ ಜಯದ ಮೇಲೆ ಜಯವನ್ನ ನೋಡಕತ್ತಾನ. What gives confidence for David to see victory? ಅಂತ ಒಂದು ಧೈರ್ಯ ದಾವೀದನಿಗೆ ಆ ಒಂದು ಜಯವನ್ನು ನೋಡುವಂತ ಧೈರ್ಯ ಅವನಿಗೆ ಎಲ್ಲಿಂದ ಬಂತು? Because the faith he had upon the God he served. ಯಾಕಂದ್ರೆ ಆತನು ದೇವರ ಮೇಲೆ ಇಟ್ಟಿರುವಂತ ಆ ಒಂದು ನಂಬಿಕೆ. The God we serve is an amazing and an almighty God. ನಾವು ನೀವು ಅಲ್ಲಿ ಸೇವಿಸುವಂತ ದೇವರು ಆತನು ಮಹಾಶಕ್ತಿ ಉಳ್ಳಂತ ದೇವರು. Our God is a God who fights our battles. ನಮ್ಮ ಯುದ್ಧಗಳನ್ನ ಹೋರಾಡುವಂತ ದೇವರು ಆತನು. Our God is a God who is for us. ನಮ್ಮ ದೇವರು ಆತನು ನಮಗಾಗಿ ಯುದ್ಧ ಮಾಡುವಂತನು. Our God is a God who does not show favoritism, partiality. ಆತನಿಗೆ ಯಾರಿಗೂ ತಾರತಮ್ಯ ಮಾಡುವಂತನಲ್ಲ. He is a loving God. ಆತನು ಪ್ರೀತಿ ಮಾಡುವಂತನು. David knew the secret of our God. ದಾವೀದನಿಗೆ ನಮ್ಮ ದೇವರ ಒಂದು ರಹಸ್ಯ ಗೊತ್ತಿತ್ತು. David knew that that I will this Goliath will be defeated. ದಾವೀದನಿಗೆ ಗೊತ್ತಿತ್ತು ಈ ಗೊಲಿಯಾತನು ಸೋಲಿಸಲ್ಪಡ್ತಾನೆ ಎಂಬುದಾಗಿ. So what did David say? ಅಲ್ಲಿ ದಾವೀದನು ಏನು ಹೇಳಿದ? David says, today the Lord will conquer you.
ಇಲ್ಲಿ ದಾವೀದನು ಹೇಳಕತ್ತಾನ, ಇವತ್ತು ದೇವರು ನಿನ್ನನ್ನ ವಶ ಮಾಡಿಕೊಳ್ತಾನೆ. I will kill you and cut off your head. ನಾನು ನಿನ್ನನ್ನ ಸಾಯಿಸಿ ನಿನ್ನ ತಲೆಯನ್ನ ಕಡಿತೀನಿ ಎಂಬುದಾಗಿ ಹೇಳ್ತಾನೆ. This is the confidence we carry when we know who our God is. ಇದು ಒಂದು ಭರವಸೆ, ನಾವು ದೇವರನ್ನ ನಂಬಿದಾಗ, ಆತನ ಬಗ್ಗೆ ಗೊತ್ತಿದ್ದಾಗ ನಮಗೆ ಇರುವಂತ ಭರವಸೆ. Our God is a God who rescues his people. ನಾವು ನಂಬಿರುವಂತ ದೇವರು ಆತನು ಎಲ್ಲಾ ಪರಿಸ್ಥಿತಿಗಳಲ್ಲಿ ತಪ್ಪಿಸುವ ಆತನು. I want you to change the way you see things from today. ನಾನು ಇಷ್ಟಪಡ್ತೀನಿ ಇವತ್ತು ನೀವು ನೋಡುವಂತ ವಿಧಾನ ಅದು ಬೇರೆ ಆಗಬೇಕು. People around the world, they see the world and they get afraid. ಇಲ್ಲಿರುವ ಅನೇಕ ಜನರು ಇಲ್ಲಿರುವಂತ ಈ ಪ್ರಪಂಚನ ನೋಡಿ ಅವರು ಭಯ ಪಡ್ತಾರೆ. But we should not be afraid of what is happening around the world. ಆದ್ರೆ ನಾವಾದರೂ ಈ ನಡೆಯುವಂತ ಪರಿಸ್ಥಿತಿಗಳನ್ನು ನೋಡಿ ಭಯ ಪಡಬಾರದು. Because we serve a living God. ಯಾಕಂದ್ರೆ ನಾವು ಸೇವಿಸುವಂತದ್ದು ಜೀವಿಸುವಂತ ದೇವರು. And that living God is within us. ಆ ಜೀವವುಳ್ಳಂತ ದೇವರು ನಮ್ಮಲ್ಲಿದ್ದಾನೆ. And this living God will always lead us to walk in victory. ಈ ಜೀವವುಳ್ಳ ದೇವರು ನಮ್ಮನ್ನು ಯಾವಾಗಲೂ ಜಯದಲ್ಲಿಯೇ ನಡೆಸ್ತಾನ. Also we see when Moses divided the Red Sea. ಇಲ್ಲಿ ನೋಡ್ತೀವಿ ನಾವು ಮೋಶೆ ಆ ಒಂದು ಕೆಂಪು ಸಮುದ್ರವನ್ನು ಛೇದಿಸಿದಾಗ, when the people of Israel came near the Red Sea, ಯಾವಾಗ ಈ ಇಸ್ರಾಯೇಲರು ಆ ಕೆಂಪು ಸಮುದ್ರದ ಹತ್ರ ಬಂದ್ರು, there was a dead end. ಅಲ್ಲಿ ನೋಡ್ತೀವಿ ನಾವು ಅಲ್ಲೇ ಮುಕ್ತಾಯವಾಯಿತು. The people saw just the dead end. ಅಲ್ಲಿ ಜನರು ಮುಕ್ತಾಯವನ್ನು ನೋಡಿದ್ರು. They did not know what is ahead of the sea. ಆ ಜನರಿಗೆ ಮುಂದೆ ಏನೈತಂತ, ಆ ಸಮುದ್ರ ದಾಟಿದ್ರೆ ಏನೈತಂತ ಅವ್ರು ನೋಡ್ಲಿಲ್ಲ ಅವರು. What did people see? ಆದ್ರೆ ಜನರು ಏನ್ ನೋಡ್ತಾರ? They saw a dead end. ಜನರು ಮುಗ್ದೋಗಿರುವಂತದನ್ನ ನೋಡ್ತಾರ. What they see behind? ಅವ್ರಿಗೆ ಹಿಂದೆ ಏನ್ ನೋಡ್ತಾರಂದ್ರೆ, they see the enemy coming behind them. ಅಲ್ಲಿ ವಿರೋಧಿಗಳು ಹಿಂದಟ್ಟಿ ಬರುವುದನ್ನ ನೋಡಿದ್ರು. What they see ahead? ಮುಂದೆ ಏನ್ ನೋಡಕತ್ತಾರ ಅವರು? They seeing a dead end. ಅಲ್ಲಿ ಮುಕ್ತಾಯವನ್ನ ನೋಡಕತ್ತಾರ ಅವರು. There is fear upon them. ಅವರಲ್ಲಿ ಭಯ ಹುಟ್ಟಿತು. They thought our life is finished. ಅವರು ಅನ್ಕೊಂಡ್ರು ಇವತ್ತಿಗೆ ನಮ್ಮ ಜೀವಿತ ಮುಗಿತು ಅಂತ ಹೇಳಿ. What did Moses see? ಆದ್ರೆ ಮೋಶೆ ಏನ್ ನೋಡಿದ? Moses is telling the people of Israel, ಅಲ್ಲಿ ಮೋಶೆ ಇಸ್ರಾಯೇಲಿಯರು ಹೇಳಕತ್ತಾನಲ್ಲಿ, stand firm. ಸ್ಥಿರವಾಗಿ ನಿಂತ್ಕೊಳ್ರಿ. Stand firm. ಸ್ಥಿರವಾಗಿ ನಿಂತ್ಕೊಳ್ರಿ. And see the salvation of the Lord. ದೇವರು ಮಾಡುವಂತ ರಕ್ಷಣೆ ಕಾರ್ಯವನ್ನು ನೋಡ್ರಿ. Where did the confidence come to Moses? ಆ ಮೋಶೆಗೆ ಅಂತ ಭರವಸೆ ಎಲ್ಲಿಂದ ಬಂತು? Because Moses knew the God whom he served. ಯಾಕಂದ್ರೆ ಮೋಶೆಗೆ ತಾನು ಸೇವಿಸುವಂತ ದೇವರು ಯಾರು ಎಂಬುದು ಗೊತ್ತಿತ್ತು ಅವನಿಗೆ. Moses knew God will make a way in the midst where there is no way. ಆ ಮೋಶೆ ಗೊತ್ತಿತ್ತು ದೇವರು ಎಲ್ಲಿ ಮಾರ್ಗ ಇಲ್ಲೋ ಅಲ್ಲಿ ಮಾರ್ಗ ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ಮೋಶೆ ಗೊತ್ತಿತ್ತು. Even before God could make a way, Moses said, see the salvation of the Lord. ಮೋಶೆ ಅಲ್ಲಿ ದೇವರು ಮಾರ್ಗ ಮಾಡೋದಕ್ಕಿಂತ ಮುಂಚೆನೆ ಮೋಶೆ ಹೇಳಿದ, ಇವತ್ತು ದೇವರು ಮಾಡುವಂತ ರಕ್ಷಣೆ ಕಾರ್ಯ ನೀವು ನೋಡ್ತೀರಿ ಎಂಬುದಾಗಿ. What did people see there? ಅಲ್ಲಿ ಜನರು ಏನ್ ನೋಡಿದ್ರಲ್ಲಿ? When the Red Sea is there is no way ahead, and behind there are enemies. Imagine how the people's situation is. ನೋಡ್ರಿ, ಅಲ್ಲಿ ಜನರು ನಿಂತ್ಕೊಂಡಾರ, ಹಿಂದೆ ವಿರೋಧಿಗಳು ಬರಗದಾರ, ಮುಂದೆ ನೋಡಿದ್ರೆ ಕೆಂಪು ಸಮುದ್ರ ಐತಿ, ಮಾರ್ಗ ಇಲ್ಲ, ಅವ್ರಿಗೆ ಏನಾಗಿರ್ಬೋದು ಯೋಚನೆ ಮಾಡ್ರಿ ಒಂದ್ಸಲ. But God is a God who comes to meet us at the point of our need. ನೋಡ್ರಿ, ನಮ್ಮ ದೇವರು ಎಂತ ದೇವರು ಅಂದ್ರೆ ನಮಗೆ ಯಾವಾಗ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಆತನು ಬಂದು ಸಂಧಿಸುವಂತ ದೇವರಾಗಿದ್ದಾನೆ. Our God is a God who makes a way where there is no way. ನಮ್ಮ ದೇವರು ಎಂತ ದೇವರು ಅಂದ್ರೆ ಎಲ್ಲಿ ಮಾರ್ಗ ಇಲ್ಲೋ ಅಲ್ಲಿ ಮಾರ್ಗ ಮಾಡುವಂತ ದೇವರಾತನು. Our God is a God who creates a way. ನಮ್ಮ ದೇವರು ಎಂತ ದೇವರು ಅಂದ್ರೆ ಮಾರ್ಗವನ್ನ ತಾನೇ ಸೃಷ್ಟಿ ಮಾಡುವಾತನಾಗಿದ್ದಾನೆ. Yes, our God is a God who makes a way. ನಮ್ಮ ದೇವರು ಆತನು ಮಾರ್ಗ ಮಾಡುವಾತನು. There is a Red Sea over there. There is a big sea over there. ಅಲ್ಲಿ ನೋಡ್ರಿ, ಕೆಂಪು ಸಮುದ್ರ, ದೊಡ್ಡ ಸಮುದ್ರ ಐತಲ್ಲಿ. But in the midst of a dead end, God opened the sea for the people to walk through. ಅಲ್ಲಿ ನೋಡ್ರಿ, ಮಾರ್ಗ ಇಲ್ಲದಂತ ಸ್ಥಳದಲ್ಲಿ ದೇವರು ಆ ಕೆಂಪು ಸಮುದ್ರವನ್ನು ಛೇದಿಸಿ ಅಲ್ಲಿ ಮಾರ್ಗ ಮಾಡಿಕೊಟ್ಟ. Nobody could see a road coming in the middle of the sea. ಅಲ್ಲಿ ಸಮುದ್ರದ ಮಧ್ಯದಲ್ಲಿ ಮಾರ್ಗ ಬರುವಂತದ್ದು ಯಾರು ನೋಡಿರಲಿಲ್ಲ. But God opened their eyes to see that which was impossible for anybody to see. ಅಲ್ಲಿ ಇರುವಂತ ಜನರ ದೇವರು ಅವರ ಕಣ್ಣುಗಳನ್ನು ತೆರೆದು ಆ ಮಾರ್ಗವನ್ನು ನೋಡ್ಲಿಕ್ಕೆ ಅದನ್ನು ತೋರಿಸಿದ. I want to declare upon you, Church Katigi. ನಾನು ಇವತ್ತು ಈ ಕಾಟಿಗೆ ಚರ್ಚ್ ಮೇಲೆ ನಾನು ಇದನ್ನು ಘೋಷಿಸ್ತೇನೆ. You may be seeing a dead end in your life. ನಿಮ್ಮ ಜೀವಿತದಲ್ಲಿ ಮುಕ್ತಾಯವನ್ನು ನೋಡ್ತಿರಬಹುದು. You are seeing how will I pass to the other destination. ನೀವು ನೋಡ್ತಿರಬಹುದು, ನಾನು ಮುಂದೆ ಹೆಂಗೆ ಹೋಗ್ತೀನಿ ಎಂಬುದಾಗಿ ಆಲೋಚನೆ ಮಾಡ್ತಿರಬಹುದು. You may be thinking, is there a way for me to go to the next destination? ನೀವು ಅನ್ಕೊಳ್ತಿರಬಹುದು, ಮುಂದೆ ಹೋಗ್ಲಿಕ್ಕೆ ಏನಾದರೂ ಮಾರ್ಗ ಇದೆಯೋ ಎಂಬುದಾಗಿ. But I want to declare to you in the name of Jesus, our God is a God who makes a
a way in the wilderness for you. Amen. ನಾನು ಈ ಮಾತನ್ನು ಉಚ್ಚರಿಸ್ತೇನೆ. ನಮ್ಮ ದೇವರು ನಿಮ್ಮ ಎಲ್ಲ ಅರಣ್ಯದ ಸಮಯವನ್ನು ಆತನು ಛೇದಿಸಿ ಆತನು ಮಾರ್ಗ ಮಾಡಲಿಕ್ಕಿದ್ದಾನೆ. You know, our God is a God who makes a way. ನಮ್ಮ ದೇವರು ಆತನು ಮಾರ್ಗ ಮಾಡುವಾತನಾಗಿದ್ದಾನೆ. Come on, turn to your neighbor and tell them God is a God who makes a way. ನಿಮ್ಮ ಪಕ್ಕದಲ್ಲಿರೋರಿಗೆ ತಿರುಗಿ ಹೇಳ್ರಿ, ನಮ್ಮ ದೇವರು ಮಾರ್ಗ ಮಾಡುವಾತನು ಎಂಬುದಾಗಿ. Amen, amen. God is a God who makes a way. ನಮ್ಮ ದೇವರು ಆತನು ಮಾರ್ಗ ಮಾಡುವಾತನಾಗಿದ್ದಾನೆ. You know, in the beginning, you know, people saw dead end. ಅಲ್ಲಿ ಪ್ರಾರಂಭದಲ್ಲಿ ನೋಡಿದ್ರೆ ಜನರು ಮುಕ್ತಾಯವನ್ನು ನೋಡಿದ್ರು. But later they saw a road and they started walking on the road which God made for them to go. ನಂತರ ಅವರು ದೇವರು ಮಾಡಿದಂತ ಮಾರ್ಗವನ್ನು ನೋಡಿದ್ರು, ಅದರಲ್ಲಿ ನಡೆದ್ರು. Today you are seeing impossibilities in your life. ನಮ್ಮ ಜೀವಿತದಲ್ಲಿ ಅಸಾಧ್ಯವಾದಂತ ಸಂಗತಿಗಳನ್ನು ನೋಡ್ತಿದೀವಿ ನಾವು. But I want to declare to you, very soon you will see the possibilities of God upon your life. ಆದರೆ ನಾನು ಉಚ್ಚರಿಸ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರು ಮಾಡುವಂತ ಸಂಗತಿಗಳನ್ನು ನೋಡ್ಲಿಕ್ಕಿದ್ದೀರಿ. You will see the where you think that is impossible to, you know, impossible situation, God, you will see the impossibility turning to possibility. ನೀವು ಮುಂದೆ ನೋಡ್ಲಿಕ್ಕಿದ್ದೀರಿ, ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದಂತ ಸಂಗತಿಗಳು ಸಾಧ್ಯ ಆಗುವಂತದನ್ನು ನೀವು ನೋಡ್ಲಿಕ್ಕಿದ್ದೀರಿ. Hallelujah, 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 hallelujah. You know, the eyes which God has made us, we only can see limited things. ನೋಡ್ರಿ, ದೇವರು ಮಾಡಿದಂತ ಈ ಕಣ್ಣುಗಳಿಂದ ನಾವು ಸ್ವಲ್ಪ ಸಂಗತಿಗಳನ್ನ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. But when you ask God to open your spiritual eyes, you will be able to see beyond our limitation. ಆದರೆ ಯಾವಾಗ ನೀವು ದೇವರಿಗೆ ನಮ್ಮ ಮನೋನೇತ್ರಗಳನ್ನ ತೆರಿ ಅಂತ ಕೇಳ್ತೀರೋ ಅವಾಗ ಮಾತ್ರ ನೀವು You can see things beyond our limitation. ನಮ್ಮ ದೃಷ್ಟಿಗೆ ಸಿಗಲಾರದ ಸಂಗತಿಗಳನ್ನ ನೋಡ್ಲಿಕ್ಕಿದ್ದೀವಿ. You know, how many of you want to see these things in your life? ಯಾರು ಇಲ್ಲಿ ಕೂತವರು ಎಷ್ಟು ಜನ ಇಂಥ ಸಂಗತಿಗಳನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀರಿ? You know, many of us, you know, we don't enjoy the blessings of God. ಯಾವಾಗ ನಾವು ದೇವರ ಆಶೀರ್ವಾದಗಳನ್ನ ಅನುಭವಿಸೋದಿಲ್ವೋ, Many of us, we do not enjoy the blessings of God. ನಾವು ದೇವರ ಆಶೀರ್ವಾದಗಳನ್ನ ಯಾವಾಗ Many times we do not enjoy because, you know, we do not see. ಯಾಕಂದ್ರೆ ನಾವು ಏನು ನೋಡಂಗಿಲ್ಲ. Because, you know, the blessings are already there. ಓಕೆ, ಯಾಕಂದ್ರೆ ಆಶೀರ್ವಾದಗಳು ಮೊದಲೇ ಇದಾವ. But many of us do not walk in that blessings. ನಾವು ಬಹಳ ಜನ ಅದರಲ್ಲಿ ನಾವು ನಡೆಯೋದಿಲ್ಲ. Why we do not walk in that blessings? ಯಾಕೆ ನಾವು ಆಶೀರ್ವಾದಗಳಲ್ಲಿ ನಡೆಯಂಗಿಲ್ಲ ಅಂದ್ರೆ, because we do not see that which has already prepared for us. ಓಕೆ, ಯಾಕಂದ್ರೆ ನಾವು ಆ ಸಂಗತಿಗಳು ನಮಗಾಗಿ ಕೊಟ್ಟಿರುವಂತ ಆಶೀರ್ವಾದಗಳನ್ನ ನೋಡಕ್ ಆಗಂಗಿಲ್ಲ, ಅದಕ್ಕಾಗಿ ಅದರಲ್ಲಿ ನಡೆಯಂಗಿಲ್ಲ ನಾವು. Amen. Amen. Yeah, so today, you know, we're going to pray that God open my vision, that I will see beyond my limitation. ಓಕೆ, ಇವತ್ತು ನಾವು ಪ್ರಾರ್ಥನೆ ಮಾಡೋಣ, ನಾನು ನೋಡೋದಕ್ಕಿಂತ ಆ ಲಿಮಿಟೇಷನ್ ಆಗಿ ನೋಡುವಂತ ಸಂಗತಿಗಳನ್ನ ದೇವರು ತೆಗೆದು ನೋಡದೇ ಇರುವಂತ ಸಂಗತಿಗಳನ್ನ ನೋಡ್ಲಿಕ್ಕೆ. Because the word we declare in the beginning is, God said, I will make all things new. ಯಾಕಂದ್ರೆ ನಾವು ವಾಕ್ಯದ ಪ್ರಾರಂಭದಲ್ಲಿ ನೋಡಿದ್ವಿ, ನಾನು ಎಲ್ಲಾ ಹೊಸ ಸಂಗತಿಗಳನ್ನ ಮಾಡ್ಲಿಕ್ಕಿದ್ದೇನೆ ಎಂಬುದಾಗಿ. You know, if we want to walk and see these new things, we should learn to see. ನಾವು ಈ ಹೊಸ ಸಂಗತಿಗಳಲ್ಲಿ ನಡಿಬೇಕು, ಅದನ್ನ ಅನುಭವಿಸಬೇಕಾದ್ರೆ ನಾವು ಇದನ್ನ ಫಸ್ಟ್ ನೋಡಬೇಕು. Okay, so we need to pray, God open my vision, that's why I may see the new things that you have prepared for me. ಅದಕ್ಕಾಗಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು, ದೇವರೇ ನನ್ನ ದೃಷ್ಟಿಯನ್ನು ಕೊಡು, ನಾನು ಹೊಸ ಸಂಗತಿಯನ್ನು ನೋಡಲಿಕ್ಕಾಗಿ ಎಂಬುದಾಗಿ. Amen. Also we see this parable where Jesus is feeding 5,000 people. ಇಲ್ಲಿ ನಾವು ಒಂದು ಸಾಮ್ಯವನ್ನು ನೋಡ್ತೀವಿ, 5,000 ಜನರಿಗೆ ಊಟ ಪಡಿಸುವಂತದ್ದು. You know, our God is a God of compassion. ಆತನು ಕನಿಕರಿಸುವಂತ ದೇವರಾಗಿದ್ದಾನೆ. Our God is a God who never leaves us, never forsakes us. ನಮ್ಮ ದೇವರು ಆತನು ಯಾವತ್ತೂ ಕೈ ಬಿಡುವಂತನೋ ಅಥವಾ ತೊರೆಯುವಂತ ದೇವರಲ್ಲ. He is a God who rescues us. ಆತನು ನಮ್ಮನ್ನು ನಡೆಸುವಾತನಾಗಿದ್ದಾನೆ. Amen. Our God is a God who rescues us. ನಮ್ಮನ್ನ ಆತನು ರಕ್ಷಿಸುವಾತನಾಗಿದ್ದಾನೆ. Yes. Amen. You know, all of you know the story where Jesus fed 5,000 people. ಈ ಒಂದು ಸಂಗತಿ ನಮಗೆಲ್ಲರಿಗೂ ಗೊತ್ತಿರುವಂತದ್ದೇ, 5,000 ಜನರಿಗೆ ಯೇಸು ಸ್ವಾಮಿ ಊಟ ಮಾಡಿಸಿರುವಂತದ್ದು. There was a large crowd of people coming towards Jesus. ಅಲ್ಲಿ ಒಂದು ದೊಡ್ಡ ಗುಂಪು ಯೇಸುವಿನ ಹತ್ರ ಬರುವಂತದ್ದು ನೋಡ್ತೀವಿ ನಾವು. And Jesus is very compassionate for these people. ಆತನು ಎಲ್ಲಾ ಜನರಿಗಾಗಿ ಆತನು ಕನಿಕರವುಳ್ಳಂತ ದೇವರಾತನಾಗಿದ್ದಾನೆ. And Jesus tells his disciple, come on, let us give food for them. ಅಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಕತ್ತನ, ಬರ್ರಿ ಆ ಜನರಿಗೆ ಊಟ ಕೊಡೋಣ ಎಂಬುದಾಗಿ. And he tells Philip, come on, go arrange food for them. ಆತನು ತನ್ನ ಶಿಷ್ಯನಾದಂತ ಫಿಲಿಪ್ಪನಿಗೆ ಹೇಳ್ತಾನ, ಫಿಲಿಪ್ ಬಾ, ಅವರೆಲ್ಲರೂ ಊಟ ಕೊಡೋಣ ಅಂತ ಹೇಳಿ. And then what did Philip say? ಅಲ್ಲಿ ಫಿಲಿಪ್ಪ ಏನಂತ ಹೇಳ್ತಾನ, ಅಲ್ಲಿ so many people are there, even if we work for so many wages, you know, we cannot buy so much of food. ಅದನ್ನ ಹೇಳ್ತಾನ, ಇಷ್ಟೊಂದು ಜನರಿದ್ದಾರೆ, ನಾವು ಎಷ್ಟು ದುಡಿದ್ರು ಇವರಿಗೆ ಊಟ ತುಂಬಿಸಕ್ ಆಗಂಗಿಲ್ಲ ಅಂತ ಹೇಳಿ. Philip, the disciple who was always with Jesus, speaks
impossibility. ಅಲ್ಲಿ ಫಿಲಿಪ್ಪನು ಯೇಸು ಸ್ವಾಮಿ ಯಾವಾಗಲೂ ಯೇಸು ಸ್ವಾಮಿ ಜೊತೆ ಇರುವಂತ ಶಿಷ್ಯನು ಆತನು ಆ ನಕಾರಾತ್ಮಕವಾದಂತ ಸಂಗತಿಯನ್ನು ನೋಡಿದ. Then comes Andrew, another disciple. ಅಲ್ಲಿ ಇನ್ನೊಬ್ಬ ಆಂದ್ರೆಯನು ಎಂಬುದಾಗಿ ಇರುವಂತ ಶಿಷ್ಯನು ಬರ್ತಾನ. He finds out that there's a little boy who is carrying food and we have so much of food. ಆ ಆಂದ್ರೆಯನು ಹುಡುಗನ ಹಿಡ್ಕೊಂಡು ಬರ್ತಾನ, ಆತನ ಹತ್ರ ಸ್ವಲ್ಪ ಊಟ ಇದೆ ಎಂಬುದಾಗಿ. He has loaves and fishes there. ಆತನ ಹತ್ರ ಕೆಲವು ರೊಟ್ಟಿ ಆಮೇಲೆ ಮೀನುಗಳು ಇರುವುದನ್ನು ನೋಡ್ತೀವಿ. And even then this Andrew says, what is this for? It is we cannot use this for so many people. ಆ ಆಂದ್ರೆಯನು ಸಹ ಈ ರೀತಿ ಹೇಳ್ತಾನೆ, ಇದು ಸ್ವಲ್ಪ ಊಟ ಐತಿ, ಇಷ್ಟು ಜನರಿಗೆ ಹೆಂಗ ನಾವು ಊಟ ಬಡಿಸ್ಲಿಕ್ಕೆ ಆಗತ್ತೆ ಅಂತ ಹೇಳಿ. The disciples saw lack. The disciples saw impossibilities. See what is the disciples looking at now. ಅಲ್ಲಿ ಶಿಷ್ಯರು ಏನ್ ನೋಡಿದ್ರು ಅಂದ್ರೆ ಕೊರತೆಯನ್ನು ನೋಡಿದ್ರು, ಅಲ್ಲಿ ಅಸಾಧ್ಯವಾದಂತ ಸಂಗತಿಯನ್ನು ನೋಡಿದ್ರು. But what did Jesus see? ಆದ್ರೆ ಯೇಸು ಸ್ವಾಮಿ ಏನನ್ನ ನೋಡಿದ? When Jesus saw the 5,000 people coming in, ಯಾವಾಗ ಯೇಸು ಸ್ವಾಮಿ 5,000 ಜನರು ಬರೋದನ್ನ ನೋಡಿದ್ನು, and when Jesus saw there was food, only 5 loaves of bread and 2 fishes there, ಅಲ್ಲಿ ಯೇಸು ಸ್ವಾಮಿ ಬರೀ 5 ರೊಟ್ಟಿ 2 ಮೀನುಗಳನ್ನ ನೋಡಿದ್ನು. Jesus did not think about lack. ಅಲ್ಲಿ ಯೇಸು ಸ್ವಾಮಿ ಕೊರತೆಯನ್ನು ಯೋಚನೆ ಮಾಡಲಿಲ್ಲ. Jesus tells he already knew the plan what he was about to do. ಆ ಯೇಸು ಸ್ವಾಮಿಗೆ ಮೊದಲೇ ಗೊತ್ತಿತ್ತು ಏನು ಮಾಡಬೇಕೆಂಬುದಾಗಿ. Jesus did not see only the few 5 loaves of bread and 2 fish. ಯೇಸು ಸ್ವಾಮಿ ಬರೀ 5 ರೊಟ್ಟಿ 2 ಮೀನುಗಳನ್ನ ನೋಡಲಿಲ್ಲ. But Jesus saw feeding 5,000 people and more than them. ಆದ್ರೆ ಯೇಸು ಸ್ವಾಮಿ 5,000 ಜನರಿಗಿಂತ ಹೆಚ್ಚು ಜನರಿಗೆ ಊಟ ಬಡಿಸುವುದನ್ನು ಆತನು ನೋಡಿದ. The disciples saw lack. ಶಿಷ್ಯರು ಬರೀ ಕೊರತೆಯನ್ನು ನೋಡಿದ್ರು. But Jesus saw a food which was sufficient for more than 5,000 people. ಆದ್ರೆ ಅದೇ ಶಿಷ್ಯರು 5,000ಕ್ಕಿಂತ ಹೆಚ್ಚು ಜನರು ಸಮೃದ್ಧಿಯಾಗಿ ಊಟ ಮಾಡುವುದನ್ನು ನೋಡಿದ್ರು. I declare, we have to see the way Jesus sees. ನಾನು ಉಚ್ಚರಿಸ್ತೇನೆ, ಯೇಸು ಸ್ವಾಮಿ ನೋಡಿದ ರೀತಿಯಲ್ಲಿ ನಾವು ಸಹ ನೋಡಬೇಕೆಂಬುದಾಗಿ. This is the God we serve. ಈ ರೀತಿಯಾದಂತ ದೇವರನ್ನ ನಾವು ಇವತ್ತು ಸೇವಿಸ್ತಾ ಇದ್ದೀವಿ. That food which was sufficient only for one little boy. ಆ ಊಟ ಒಬ್ಬ ಹುಡುಗನಿಗೆ ಮಾತ್ರ ಸಾಕಾಗುವಂತ ಊಟನ, that food which was just a normal food. ಅದು ಸಾಮಾನ್ಯವಾದಂತ ಊಟ. When that food reached the hand of Jesus, ಯಾವಾಗ ಆ ಸಾಮಾನ್ಯ ಊಟ ಯೇಸುವಿನ ಕೈಗೆ ಮುಟ್ಟಿತು, and when Jesus blessed that food, ಯಾವಾಗ ಯೇಸು ಅದನ್ನ ಆಶೀರ್ವಾದ ಮಾಡಿದ್ನು, that food was multiplied and it was a blessing to many people. ಅದು ಗುಣಿಸಲ್ಪಟ್ಟು ಅದು ಎಲ್ಲರಿಗೆ ಊಟ ಬಡಿಸಲ್ಪಡುತ್ತದೆ. Today I want to encourage you. You have to give your lives to Jesus. ನಾನು ಇವತ್ತು ನಿಮಗೆಲ್ಲರಿಗೆ ಪ್ರೋತ್ಸಾಹ ಪಡಿಸ್ತೇನೆ, ನಿಮ್ಮ ಜೀವಿತಗಳನ್ನು ಯೇಸುವಿಗೆ ಒಪ್ಪಿಸಿಕೊಡ್ರಿ. You think your life is going on dry? ನೀವು ಅಂತೀರಾ ನಿಮ್ಮ ಜೀವಿತ ಒಣಗಿ ಹೋಗ್ತಾ ಇದೆ ಎಂಬುದಾಗಿ. You may think that nothing is happening in my life. ನೀವು ಅನ್ಕೋಬಹುದು ನನ್ನ ಜೀವಿತದಲ್ಲಿ ಏನು ಆಗ್ತಾ ಇಲ್ಲ ಎಂಬುದಾಗಿ. When you give your lives to Jesus, ಯಾವಾಗ ನೀನು ನಿನ್ನ ಜೀವಿತವನ್ನು ಯೇಸು ಕೈ ಕೊಡ್ತೀಯೋ, and when you give thanks to the Lord, ಯಾವಾಗ ನೀನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೀಯೋ, your life will become a blessing to thousands of people. Amen. ನಿನ್ನ ಜೀವಿತ ಅದು ಅನೇಕರಿಗೆ ಆಶೀರ್ವಾದಕರವಾಗಿ ಆಗ್ತದೆ. We may be thinking, I am just a normal boy, I am just a normal man. ನಾವು ಅನ್ಕೊಂತಿರಬಹುದು ನಾನು ಸಾಧಾರಣವಾದಂತ ಸಾಮಾನ್ಯ ವ್ಯಕ್ತಿ ಎಂಬುದಾಗಿ. But when God sees each one of you, you are not an ordinary person, you are an extraordinary person in Christ Jesus. ಆದ್ರೆ ದೇವರು ನೋಡ್ಬೇಕಾದ್ರೆ ಅದನ್ನು ನೀನು ಸಾಮಾನ್ಯವಾಗಿ ನೋಡಂಗಿಲ್ಲ. ಆದ್ರೆ ದೇವರು ಆತನ ನೋಡ್ಬೇಕಾದ್ರೆ ಅದನ್ನು ಅಸಾಧಾರಣ ವ್ಯಕ್ತಿಯಾಗಿ ನಿನ್ನನ್ನು ನೋಡ್ತಾನ. Come on, turn to your neighbor and tell them, I am an extraordinary person in Christ Jesus. ಪಕ್ಕಕ್ಕಿರೋರಿಗೆ ಹೇಳ್ರಿ, ಯೇಸುವಿನಲ್ಲಿ ನಾನು ವಿಶೇಷ ಅಸಾಧಾರಣವಾದಂತ ವ್ಯಕ್ತಿ. Come on, once again. ಇನ್ನೊಂದ್ಸಲ ಹೇಳ್ರಿ, ಯೇಸುವಿನಲ್ಲಿ ನಾನು ಅಸಾಧಾರಣ ವ್ಯಕ್ತಿ. ಯೇಸುವಿನಲ್ಲಿ ನಾನು ಅಸಾಧಾರಣವಾದ ವ್ಯಕ್ತಿ. We have to see ourselves that we are extraordinarily created in Christ Jesus. ನಮ್ಮನ್ನು ನಾವು ನೋಡಬೇಕಾದ್ರೆ ನಾವು ಯೇಸುವಿನಲ್ಲಿ ಅಸಾಧಾರಣ ವ್ಯಕ್ತಿಗಳಾಗಿ ನೋಡ್ಕೋಬೇಕು. ನಾವು We have to see ourselves as God sees us. ನಮ್ಮನ್ನು ನಾವು ನೋಡಬೇಕಾದ್ರೆ ನಾವು ದೇವರು ನನ್ನನ್ನು ಉಪಯೋಗಿಸ್ಕೊಳ್ತಾನೆ ಎಂಬುದಾಗಿ ನೋಡ್ಬೇಕು. ನಾವು We should not see ourselves as failures. ನಮ್ಮನ್ನು ನಾವು ಯಾವತ್ತೂ ಸೋತೋದವರು ಎಂಬುದಾಗಿ ನೋಡ್ಕೋಬಾರದು. We should see ourselves as a blessing. ನಮ್ಮನ್ನು ನಾವು ನೋಡಬೇಕಾದ್ರೆ ಆಶೀರ್ವಾದ ಹೊಂದಿದವರು ಎಂಬುದಾಗಿ ನೋಡಬೇಕು. Each of you sitting here, you are not ordinary, you are not a failure. ನೀವು ಇಲ್ಲಿ ಕೂತವರು ಎಲ್ಲರೂ ಅವರು ಸೋತೋದವರಲ್ಲ.
You are a blessing. ನೀವು ಆಶೀರ್ವಾದಗಳು. And you are a channel of blessing. ನೀವು ಆಶೀರ್ವಾದದ ಮಾರ್ಗವಾಗಿದ್ದೀರಿ. So I encourage each and one of you to change the way you see yourself. ನಾನು ಇಲ್ಲಿ ಕೂತಂತ ಪ್ರತಿಯೊಬ್ಬರಿಗೆ ನಾನು ಪ್ರೋತ್ಸಾಹಿಸ್ತೇನೆ, ನಿಮ್ಮನ್ನು ನೀವು ನೋಡಬೇಕಾದ್ರೆ How you see yourself. ನೀವು ಯಾವ ರೀತಿ ನೋಡ್ತೀರಿ ಎಂಬುದಾಗಿ. How you see yourself. ನಿಮ್ಮನ್ನು ನೀವು ಯಾವ ರೀತಿ ನೋಡ್ತೀರಿ When ಎಂಬುದಾಗಿ. you see yourself ನಿಮ್ಮನ್ನು ನೀವು ನೋಡಬೇಕಾದ್ರೆ in Christ Jesus, ಯೇಸುವಿನಲ್ಲಿ you should see yourself that you are a blessed person. ನಿಮ್ಮನ್ನು ನೀವು ಆಶೀರ್ವಾದಕರವಾದವರು ಎಂಬುದಾಗಿ ನೋಡ್ಕೋಬೇಕು. ನಿಮ್ಮನ್ನು ನೀವು, Even though we do not see the blessings in our surroundings, ನಮ್ಮ ಸುತ್ತಮುತ್ತಲು ನಾವು ಆಶೀರ್ವಾದ ಹೊಂದದೇ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಸಹ, but in the eyes of God we are blessed people. ಆದರೆ ದೇವರ ದೃಷ್ಟಿಗೆ ನಾವು ಆಶೀರ್ವಾದ ಹೊಂದಿದವರು. Ephesians chapter 1 and verse 3 says like this. ಎಫೆಸ 1:3 ಈ ರೀತಿಯಾಗಿ ಹೇಳ್ತದೆ. Can anybody read this verse? ಯಾರಾದ್ರೂ ಓದ್ರಿ ಇದನ್ನ. ಎಫೆಸ 1:3. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. Okay, ಇಲ್ಲಿ verse 3, what we see in verse 3? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. We read that in English it says he has blessed us in the Messiah. ಇಲ್ಲಿ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಬರ್ತೈತೆ ಅಂದ್ರೆ ನಮ್ಮನ್ನ ಮೆಸ್ಸಿಯನಲ್ಲಿ ನಮ್ಮನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ. Amen. So that is why I said when you see yourself, you should see yourself that you are blessed. ಅದಕ್ಕೆ ನಾನು ಆಗಲೇ ಹೇಳಿದೆ, ನಿಮ್ಮನ್ನು ನೀವು ನೋಡಬೇಕಾದ್ರೆ ಕ್ರಿಸ್ತನಲ್ಲಿ ಆಶೀರ್ವಾದ ಹೊಂದಿದ್ದೇವೆ ಎಂಬುದಾಗಿ ನೋಡಬೇಕು. Come on, turn to your neighbor and tell them I am blessed. ಪಕ್ಕಕ್ಕಿರೋರಿಗೆ ಹೇಳ್ರಿ, ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. Come on, once again, in Christ Jesus I am blessed. ಇನ್ನೊಂದ್ಸಲ ಹೇಳ್ರಿ, ಯೇಸುವಿನಲ್ಲಿ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. Every day in our daily lives, ನಮ್ಮ ಪ್ರತಿದಿನದ ಜೀವಿತದಲ್ಲಿ, from the time you get up in the morning, ನಾವು ಬೆಳಗ್ಗೆ ಎದ್ದ ತಕ್ಷಣ throughout the day, ದಿನ ಪೂರ್ತಿ and at the time of sleeping, ನಾವು ಮಲಗಬೇಕಾದ್ರೆ we should see ourselves that we are blessed in Christ Jesus. ನಮ್ಮನ್ನು ನಾವು ನೋಡ್ಕೋಬೇಕಾದ್ರೆ ನಾವು ನಮ್ಮನ್ನು ನಾವು ಯಾವ ರೀತಿ ನೋಡ್ಬೇಕಾದ್ರೆ ನಾವು ಕ್ರಿಸ್ತನಲ್ಲಿ ಆಶೀರ್ವಾದ ಹೊಂದಿದ್ದೇನೆ ಎಂಬುದಾಗಿ ನೋಡಬೇಕು. We are blessed not because of how much of money we have. ನಾವು ನಮ್ಮಲ್ಲಿರುವಂತ ದುಡ್ಡಿನಿಂದ ನಾವು ಆಶೀರ್ವಾದಗಳು ಎಂಬುದಾಗಿ ಅನ್ಕೋಬಾರದು. We are not blessed because of the big houses we have. ನಮಗಿರುವಂತ ದೊಡ್ಡ ಮನೆಗಳಿಂದ ನಾವು ಆಶೀರ್ವಾದ ಹೊಂದಿವೆ ಅಂತ ಅನ್ಕೋಬಾರದು. We are not blessed because of good business we have. ನಮಗಿರುವಂತ ಒಳ್ಳೆಯ ವ್ಯಾಪಾರದಿಂದ ನಾವು ಆಶೀರ್ವಾದ ಹೊಂದಿದವರಲ್ಲ. We are blessed because we are united together with Christ Jesus. ನಾವು ಕ್ರಿಸ್ತನೊಂದಿಗೆ ಅನ್ಯೋನ್ಯನಾಗಿರುವುದಕ್ಕಾಗಿ ನಾವು ಆಶೀರ್ವಾದ ಹೊಂದಿದ್ದೇವೆ. You know, we are united and tightly joined with Christ Jesus. ನಾವು ಕ್ರಿಸ್ತನೊಂದಿಗೆ ಅನ್ಯೋನ್ಯರಾಗಿ ಮತ್ತು ಆತನಲ್ಲಿ ಬೆರೆತವರಾಗಿ ನಾವು ಬೆರೆತವರಾಗಿದ್ದಕ್ಕಾಗಿ ನಾವು ಆಶೀರ್ವಾದ ಹೊಂದಿದವರಾಗಿದ್ದೇವೆ. So that is why every day, in every situation, every moment, you should walk seeing yourself that you are blessed. ಅದಕ್ಕಾಗಿ ಪ್ರತಿದಿನ ಪ್ರತಿನಿತ್ಯವೂ ನಾವು ಕ್ರಿಸ್ತನಲ್ಲಿ ಆಶೀರ್ವಾದ ಹೊಂದಿದ್ದೇವೆ ಎಂಬುದಾಗಿ ಉಚ್ಚರಿಸಬೇಕು. When things don't go according to our will, ಯಾವಾಗ ಪರಿಸ್ಥಿತಿಗಳು ನಮಗೆ ಅನುಗುಣವಾಗಿರುವುದಿಲ್ಲವೋ, when storms and winds and pains and difficulty challenges come, ಯಾವಾಗ ಬಿರುಗಾಳಿಗಳು, ಅನೇಕ ನೋವುಗಳು, ಹಿಂಸೆಗಳು, ಅನೇಕ ಸಮಸ್ಯೆಗಳು ಎದುರು ಬರಬೇಕಾದ್ರೆ, you know, we should never think that this happened because I am a failure. ಈ ರೀತಿಯಾದಂತಹ ಸಂದರ್ಭಗಳು ಬಂದಾಗ ಈ ರೀತಿ ಅನ್ಕೋಬಾರದು, ನಾನು ಸೋತೋದವನು, ಅದಕ್ಕಾಗಿ ಈ ಒಂದು ಸಂಗತಿಗಳು ಜರುಗ್ತಾ ಇದ್ದಾವೆ ಎಂಬುದಾಗಿ. God did not design us for failure. ನಮ್ಮನ್ನ ಸೋತು ಹೋಗೋದಕ್ಕಾಗಿ ದೇವರು ನಮ್ಮನ್ನ ಸೃಷ್ಟಿ ಮಾಡಿಲ್ಲ. God designed us and created us to walk in victory. ದೇವರು ನಮ್ಮನ್ನ ಸೃಷ್ಟಿ ಮಾಡಿರುವಂತದ್ದು ಜಯದ ಜೀವಿತಗಳಲ್ಲಿ ಜೀವಿಸುವುದಕ್ಕಾಗಿ. So we will always walk seeing in victory. ನಾವು ಯಾವಾಗಲೂ ಜಯಘೋಷವನ್ನ ಜಯದಲ್ಲಿ ನಡೆದಕ್ಕಾಗಿ ನಾವು ನೋಡಬೇಕು. Hallelujah. 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 Amen. Amen. So what I'm teaching you today is how to walk in your daily life. ಇಲ್ಲಿ ನಾನು ಏನು ಕಲಿಸ್ತಾ ಇದ್ದೀನಿ ಅಂದ್ರೆ ಯಾವ ರೀತಿ ನಮ್ಮ ಜೀವಿತದಲ್ಲಿ ನಡಿಬೇಕು ಎಂಬುದಾಗಿ. Because the God said He will do something new in your lives. ಯಾಕಂದ್ರೆ ದೇವರು ಹೇಳ್ತಿದ್ದಾನೆ ನಿಮ್ಮ ಜೀವಿತದಲ್ಲಿ ಹೊಸ ಸಂಗತಿಗಳನ್ನ ಮಾಡಲಿಕ್ಕಿದ್ದೇನೆ ಎಂಬುದಾಗಿ. When God does these new things in your life, ಯಾವಾಗ ದೇವರು ಈ ಹೊಸ ಸಂಗತಿಗಳನ್ನ ನಿಮ್ಮ ಜೀವಿತದಲ್ಲಿ ಮಾಡ್ತಾನೋ, we should learn to see
that which He has already started. ನಾವು ದೇವರು ಮಾಡಿರುವಂತ ಹೊಸ ಸಂಗತಿಗಳನ್ನ ನೋಡ್ಲಿಕ್ಕೆ ಕಲಿಬೇಕು ನಾವು. So that is why I'm taking you through the passages where we see how people see God and how God sees us. ನೋಡ್ರಿ, ಅದಕ್ಕಾಗಿ ನಾನು ಕೆಲವು ಸಂಗತಿಗಳಲ್ಲಿ ನಿಮ್ಮನ್ನು ತೋರಿಸ್ತಾ ಇದ್ದೀನಿ. ಯಾವ ರೀತಿ ನಾವು ಜನರು ನೋಡಿದ್ರು, ಯಾವ ರೀತಿ ದೇವರು ನೋಡ್ಬೇಕೆಂಬುದಾಗಿ ಆಸೆ ಪಡ್ತಾನೆ ಎಂಬುದಾಗಿ. Also we read in the scripture, all of you know this story, like the woman who was suffering with an issue of blood. ಇನ್ನೊಂದು ಸಂಗತಿ ನಾವು ನೋಡ್ತೀವಿ, ಒಬ್ಬ ಸ್ತ್ರೀ ಯಾವ ರೀತಿ ರಕ್ತ ಕುಸುಮ ರೋಗಿಯಾಗಿರುವಂತಹ ಆ ಸ್ತ್ರೀ ಇದ್ಲು ಎಂಬುದಾಗಿ. For 12 years 12 ವರ್ಷ this woman was suffering. ಈ ಸ್ತ್ರೀ 12 ವರ್ಷ ಒದ್ದಾಡ್ತಾ ಇದ್ಲು. Imagine 12 years is not a small number of years. ನೋಡ್ರಿ, 12 ವರ್ಷ ಅದು ಸಣ್ಣ ಸಂಖ್ಯೆ ಅಲ್ಲ. If you count the number of days, it is something so many days. ನೋಡ್ರಿ, ಆ ದಿನಗಳನ್ನ ಲೆಕ್ಕ ಮಾಡೋದಾದ್ರೆ ಅದು ಬಹಳ ದಿನಗಳಾಗ್ತಾವ. For 12 long years this woman is suffering. 12 ವರ್ಷ ಕಾಲ ಈ ಸ್ತ್ರೀ ನೋವನ್ನು ಅನುಭವಿಸ್ತಾ ಇದ್ದಾಳ. What is she seeing every day? ಅವಳು ದಿನನಿತ್ಯ ಏನ್ ನೋಡಕತ್ತಾಳ? She is seeing her pain. ಅವಳು ಬರೀ ನೋವನ್ನು ನೋಡಕತ್ತಾಳ. She is seeing rejection after rejection. ಅವಳು ತಿರಸ್ಕಾರದ ಮೇಲೆ ತಿರಸ್ಕಾರವನ್ನು ನೋಡಕತ್ತಾಳ. She is seeing pain after pain. ನೋವಿನ ಮೇಲೆ ನೋವನ್ನು ಅನುಭವಿಸ್ತಾ ಇದ್ದಾಳ. She went to many doctors. She spent all the money she had. ಆಕೆ ಅನೇಕ ವೈದ್ಯರ ಹತ್ರ ಹೋಗಿ, ಅನೇಕ ಡಾಕ್ಟರ್ಗಳ ಹತ್ರ ಹೋಗಿ ತನ್ನಲ್ಲಿರುವಂತಹ ಹಣವನ್ನು ಖರ್ಚು ಮಾಡಿಕೊಂಡ್ಳು. But still she is seeing only pain after pain. ಅಷ್ಟಾದಾಗ್ಯೂ ಆಕೆ ಬರೀ ನೋವಿನ ಮೇಲೆ ನೋವನ್ನು ಅನುಭವಿಸ್ತಾ ಇದ್ದಾಳ. But one fine day something changed in her life. ಆದ್ರೆ ಒಂದು ವಿಶೇಷವಾದಂತ ದಿನದಲ್ಲಿ ಆಕೆ ಜೀವಿತದಲ್ಲಿ ಏನೋ ಒಂದು ಬದಲಾವಣೆ ಹೊಂದಿಕೊಂಡ್ಳು. She heard about Jesus. ಆಕೆ ಯೇಸು ಬಗ್ಗೆ ಕೇಳಿದ್ಲು. And she saw Jesus in the village, in the place where she was there. ಆಕೆ ಇರುವಂತ ಊರಿನಲ್ಲಿ ಯೇಸು ಬಂದಿರೋದನ್ನ ಕೇಳಿದ್ಲು. And when she saw and when she heard about Jesus, ಯಾವಾಗ ಆಕೆ ಯೇಸು ಬಗ್ಗೆ ಕೇಳಿದ್ಲು, she thought something in her mind. ಆಕೆ ತನ್ನ ಮನಸ್ಸಿನಲ್ಲಿ ಏನೋ ಒಂದು ಅಂದುಕೊಂಡ್ಳು. And she said something. ಆಕೆ ಏನೋ ಒಂದು ಸಂಗತಿ ಅಂದಳು. She said, if I just touch the hem of Jesus' garment, I will be healed. ಆಕೆ ಹೇಳಿದ್ಲು, ನಾನು ಒಂದು ವೇಳೆ ಯೇಸುವಿನ ಬಟ್ಟೆಯ ಗೊಂಡೆವನ್ನು ಮುಟ್ಟಿದ್ರೆ ನಾನು ಸ್ವಸ್ಥತೆ ಹೊಂದಿಕೊಳ್ಳುತ್ತೇನೆ ಎಂಬುದಾಗಿ. What did she see? ಆಕೆ ಏನ್ ನೋಡಿದ್ಲು? Even before she could touch the hem of Jesus, she saw her healing. ಆಕೆ ನೋಡ್ರಿ, ಆ ಯೇಸುವಿನ ಬಟ್ಟೆಯ ಗೊಂಡೆಯನ್ನು ಮುಟ್ಟುವುದಕ್ಕಿಂತ ಮುಂಚೆ ಆಕೆ ಸ್ವಸ್ಥತೆಯನ್ನು ಅವಳು ನೋಡಿದ್ಲು. This is how we should live our daily life. ನೋಡ್ರಿ, ಈ ರೀತಿಯಾದಂತ ಜೀವಿತದಲ್ಲಿ ನಾವು ಜೀವಿಸಬೇಕು. Even before we can receive that victory, we should see the victory in our spiritual life. ನಾವು ಜಯವನ್ನು ಹೊಂದಿಕೊಳ್ಳೋದಕ್ಕಿಂತ ಮುಂಚೆ ನಾವು ಆ ಜಯವನ್ನು ನಾವು ನೋಡಬೇಕು. And then in the midst of difficulty, she goes and she approaches Jesus and she touches the cloth of Jesus. ಅನೇಕ ಕಷ್ಟಗಳ ಮಧ್ಯದಲ್ಲಿ ಸಹ ಅವಳು ಹೋಗಿ ಯೇಸುವಿನ ಬಟ್ಟೆಯ ಗೊಂಡೆಯನ್ನು ಮುಟ್ಟಿದ್ಲು. When she was going towards Jesus, ಯಾವಾಗ ಆಕೆ ಯೇಸುವಿನ ಹತ್ರ ಹೋಗ್ತಾ ಇದ್ಲು, there was a large crowd of people there. ಯೇಸುವಿನ ಸುತ್ತಲೂ ಅನೇಕ ದೊಡ್ಡ ಗುಂಪಿತ್ತು. The crowd was too much there. ಅಲ್ಲಿ ದೊಡ್ಡ ಗುಂಪಿತ್ತಲ್ಲಿ. In the midst of that crowd, her vision was only upon Jesus. ಅಷ್ಟು ದೊಡ್ಡ ಗುಂಪಿನ ಮಧ್ಯದಲ್ಲಿ ಸಹ ಅವಳ ದೃಷ್ಟಿ ಯೇಸುವಿನ ಬಟ್ಟೆಯ ಮೇಲಿತ್ತು. Even though it was difficult to move in the crowd, ಆ ಒಂದು ಗುಂಪಿನ ಮಧ್ಯದಲ್ಲಿ ಹೋಗುವಂತದ್ದು, ಹಾದು ಹೋಗುವಂತದ್ದು ಕಷ್ಟವಾಗಿದ್ದರೂ ಸಹ, because her vision was upon Jesus, she made it an effort to go and touch Jesus. ಆಕೆ ಗುರಿ ಯೇಸುವನ್ನು ಮುಟ್ಟುವುದು ಮಾತ್ರ ಇದ್ದದಕ್ಕೆ ಕಾರಣ ಅವಳು ಆ ಕಷ್ಟದಲ್ಲಿ ಸಹ ಹಾದು ಹೋಗಿ ಮುಟ್ಟಿದ್ಲು. She did not give up in her difficulty. ಆಕೆ ತನ್ನ ಕಷ್ಟದಲ್ಲಿ ಅದನ್ನು ಬಿಟ್ಟುಕೊಳ್ಳಲಿಲ್ಲ. I want to encourage you, church, never give up in your life. ಅದಕ್ಕೆ ಸಭೆ ನಾನು ನಿಮ್ಮನ್ನ ಪ್ರೋತ್ಸಾಹ ಮಾಡಕ್ಕೆ ಇಷ್ಟಪಡ್ತೇನೆ. ಯಾವತ್ತೂ ನಿಮ್ಮ ಆ ಒಂದು ಗುರಿಯನ್ನು ಬಿಟ್ಟುಕೊಡಬೇಡ್ರಿ. No matter how difficult your situation is, ನಿಮಗೆ ಬರುವಂತ ಪರಿಸ್ಥಿತಿ ಎಷ್ಟೇ ಕಷ್ಟವಾಗಿದ್ರೂ ಸಹ, no matter how painful your situation is, ಅದು ಎಷ್ಟು ನೋವಿನ ಪರಿಸ್ಥಿತಿ ಇದ್ರೂ ಸಹ, no matter how financially we have gone down, ನಮ್ಮ ಆರ್ಥಿಕ ವಿಷಯದಲ್ಲಿ ನಾವು ಎಷ್ಟು ಬಿದ್ದು ಹೋಗಿದ್ರೂ ಸಹ, no matter how many problems we are going through in life, ಎಂತ ಪರಿಸ್ಥಿತಿಗಳನ್ನ ಹಾದು ಹೋಗ್ತಿದ್ರು ಸಹ, when you focus and put your vision upon Jesus and when you keep walking towards Jesus, your victory is for sure. ಯಾವಾಗ ನಮ್ಮ ದೃಷ್ಟಿಯನ್ನು ಯೇಸುವಿನ ಮೇಲೆ ಇಟ್ಟು ನಾವು ಯೇಸುವಿನ ಮಾರ್ಗದಲ್ಲಿ ನಡೀತೀವೋ ಅವಾಗ ಮಾತ್ರ ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ. This woman did not see the crowd. ಅಲ್ಲಿ ಈ ಸ್ತ್ರೀ ಅಲ್ಲಿರುವಂತ ಜನರ ಗುಂಪನ್ನು
ನೋಡ್ಲಿಲ್ಲ. She did not see her difficulty. ಆಕೆ ಇರುವಂತ ಕಷ್ಟವನ್ನ ನೋಡ್ಲಿಲ್ಲ. She saw only to reach Jesus. ಆಕೆ ನೋಡಿದ್ದು ಒಂದೇ ಯೇಸುವನ್ನ ಮುಟ್ಟುವುದು ಮಾತ್ರ. And she, in the midst of challenges, she moved, she touched Jesus, and she experienced her healing. ಅಷ್ಟು ಕಷ್ಟಗಳ ಮಧ್ಯದಲ್ಲಿ ಸಹ ಆಕೆ ಹೋಗಿ ಯೇಸುವನ್ನ ಮುಟ್ಟಿ ಆಕೆಯ ಒಂದು ಸ್ವತಂತ್ರನ ಹೊಂದಿಕೊಂಡ್ಳು. No matter what challenges you face today, ನಿಮಗೆ ಎಷ್ಟು ಕಷ್ಟಗಳು ಇದ್ರೂ ಸಹ ಪರವಾಗಿಲ್ಲ. don't see the challenges. ನಿಮಗೆ ಬರುವಂತ ಕಷ್ಟಗಳನ್ನ ನೋಡಕ್ ಹೋಗ್ಬೇಡ್ರಿ. Don't see the problems. ಅಲ್ಲಿ ಇರುವಂತ ಸಮಸ್ಯೆಗಳನ್ನ ನೋಡಕ್ ಹೋಗ್ಬೇಡ್ರಿ. Don't bother what enemy is trying to do upon your life. ನಿಮ್ಮ ವಿರೋಧಿ ಏನ್ ಮಾಡಕ್ಕೆ ಪ್ರಯತ್ನ ಮಾಡಕತ್ತಾರ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ್ರಿ. Only open your eyes and see Jesus. ಬರೀ ನಿಮ್ಮ ಕಣ್ಣುಗಳನ್ನ ತೆರೆದು ಯೇಸುವನ್ನ ಮಾತ್ರ ನೋಡ್ರಿ. When you look to Jesus, when you focus on Jesus, when you walk towards Him, be sure victory belongs to you. ಯಾವಾಗ ನೀವು ಯೇಸು ಮೇಲೆ ದೃಷ್ಟಿ ಇಟ್ಟು ನಡೆಯಲು ಪ್ರಾರಂಭ ಮಾಡ್ತೀವೋ, ಯೇಸುವಿನ ಮಾರ್ಗದಲ್ಲಿ ನಡೀತಿರೋ, ದೇವರು ಕೊಡುವಂತ ಆ ಒಂದು ವಿಜಯೋತ್ಸವದಲ್ಲಿ ನೀವು ಸೇರ್ತೀರಿ. You know, this woman received her healing before she could touch Jesus. ಈ ಸ್ತ್ರೀ ಆಕೆ ಯೇಸುವನ್ನ ಮುಟ್ಟೋದಕ್ಕಿಂತ ಮುಂಚೆ ಆಕೆ ಸ್ವತಂತ್ರ ಹೊಂದಿಕೊಂಡ್ಳು. You know, we are healed in Christ Jesus. Amen. ನಾವು ಕ್ರಿಸ್ತನಲ್ಲಿ ಸ್ವಸ್ಥತೆ ಹೊಂದಿದವರಾಗಿದ್ದೇವೆ. You know, by His stripes we are already healed. ಆತನ ಬಾಸುಂಡೆಗಳಿಂದ ನಾವು ಸ್ವಸ್ಥತೆ ಹೊಂದಿದ್ದೇವೆ. We should not see ourselves as sick people. ನಮ್ಮನ್ನು ನಾವು ರೋಗದಲ್ಲಿರುವಂತವರು ಎಂಬುದಾಗಿ ನೋಡ್ಕೋಬಾರದು. We should see ourselves that we are healed. ನಮ್ಮನ್ನು ನಾವು ಸ್ವಸ್ಥತೆ ಹೊಂದಿದವರು ಎಂಬುದಾಗಿ ನೋಡ್ಕೋಬೇಕು. Turn to your neighbors and tell them, I am healed in Christ Jesus. ಪಕ್ಕಕ್ಕಿರೋರಿಗೆ ನೋಡಿ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಸ್ವಸ್ಥತೆ ಹೊಂದಿನಿ. Come on, once again. ಇನ್ನೊಂದ್ಸಲ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಸ್ವಸ್ಥತೆ ಹೊಂದಿನಿ. Amen. Once again. ಇನ್ನೊಂದ್ಸಲ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಸ್ವಸ್ಥತೆ ಹೊಂದಿನಿ. Amen. 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 You should not forget this when you go out of the church. ಈ ಸಂಗತಿಯನ್ನು ನೀವು ಚರ್ಚಿಂದ ಹೊರಗೆ ಹೋದ್ಮೇಲೆ ಮರಿಬಾರದು. You know that first what we declare, I am blessed in Christ Jesus. ಮೊದಲು ನಾವು ಉಚ್ಚರಿಸಿದ್ವಲ್ಲ, ನಾನು ಕ್ರಿಸ್ತನಲ್ಲಿ ಜಯ ಹೊಂದಿದ್ದೇನೆ ಎಂಬುದಾಗಿ. I am victorious in Christ Jesus and I am blessed in Christ Jesus. ನಾನು ಯೇಸುವಿನಲ್ಲಿ ಆಶೀರ್ವಾದ ಹೊಂದಿನಿ, ನಾನು ಯೇಸುವಿನಲ್ಲಿ ಜಯ ಹೊಂದಿನಿ ಎಂಬುದಾಗಿ. And now we saw I am healed in Christ Jesus. ಈಗ ನಾವು ನೋಡಿದ್ವಿ ಯೇಸುವಿನಲ್ಲಿ ನಾವು ಸ್ವಸ್ಥತೆ ಹೊಂದಿನಿ ಎಂಬುದಾಗಿ. So are you learning something? What are we seeing every day in our lives? ಏನಾದ್ರೂ ಒಂದು ಹೊಸ ಸಂಗತಿ ನಾವು ಕಲಿತಾ ಇದೀವ ನಮ್ಮ ಜೀವಿತದಲ್ಲಿ? You know, David and Goliath, what we saw there, we are seeing victory. We are victorious in Christ Jesus. ಅಲ್ಲಿ ನಾವು ದಾವೀದ ಮತ್ತು ಗೊಲಿಯಾತನ ಸಂಗತಿಯಲ್ಲಿ ನೋಡಬೇಕಾದ್ರೆ ನಾವು ಜಯವನ್ನು ಹೊಂದಿರುವಂತ ಸಂಗತಿಯನ್ನು ನೋಡಿದ್ವಿ. And then we saw that I am blessed in Christ Jesus. ಅದಾದ್ಮೇಲೆ ನೋಡಿದ್ವಿ ನಾವು ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೇವೆ ಎಂಬುದಾಗಿ. And then what we saw that I am healed in Christ Jesus. ಆಮೇಲೆ ನಾವು ನೋಡಿದ್ವಿ ನಾವು ಕ್ರಿಸ್ತನಲ್ಲಿ ಸ್ವಸ್ಥತೆ ಹೊಂದಿವಿ ಎಂಬುದಾಗಿ. Every day in our life we should see these things in our life. ಪ್ರತಿ ದಿನದ ಜೀವಿತದಲ್ಲಿ ನಾವು ಈ ಸಂಗತಿಗಳನ್ನು ನೋಡಬೇಕು. Also we see about an adulterous woman in the Bible. ನಾವು ಬೈಬಲ್ ಅಲ್ಲಿ ಒಬ್ಬ ವ್ಯಭಿಚಾರ ಸ್ತ್ರೀಯನ್ನು ನೋಡ್ತೀವಿ. And when this woman, people are coming to throw stones at this woman. ಯಾವಾಗ ಜನರು ಈ ಒಬ್ಬ ಸ್ತ್ರೀಯ ಮೇಲೆ ಕಲ್ಲು ಹೊಡೆಯಕ್ಕೆ ಬಂದ್ರು, they thought, according to the tradition, they found out that this woman did something very wrong. ಸಂಪ್ರದಾಯದ ಪ್ರಕಾರ ಈ ಸ್ತ್ರೀ ಒಂದು ಯಾವುದೋ ಒಂದು ಕೆಟ್ಟ ಸಂಗತಿಯನ್ನು ಮಾಡ್ಯಾಳೆ ಎಂಬುದಾಗಿ ಹೇಳ್ತಾರೆ ಅವರು. What did the people see? ಅಲ್ಲಿ ಜನರು ಏನ್ ನೋಡಿದ್ರಲ್ಲಿ? They saw fault in her. ಆ ಸ್ತ್ರೀಯಲ್ಲಿ ಒಂದು ತಪ್ಪನ್ನು ಹುಡುಕಿದ್ರು. And Jesus, the woman stopped where Jesus was. ಆ ಸ್ತ್ರೀ ಯೇಸುವಿನ ಮುಂದೆ ಬಂದು ನಿಂತ್ಕೊಂಡ್ಳು. And how did Jesus see this woman? ಆದ್ರೆ ಯೇಸು ಆ ಸ್ತ್ರೀಯನ್ನು ನೋಡಬೇಕಾದ್ರೆ ಯಾವ ರೀತಿ ನೋಡಿದ? Jesus tells these people, ಅಲ್ಲಿರುವಂತ ಜನರಿಗೆ ಹೇಳಿದ ಯೇಸು, if any of you have not done wrong, be the first one to throw the stone. ನಿಮ್ಮಲ್ಲಿ ಯಾರು ತಪ್ಪು ಮಾಡೇ ಇಲ್ಲವೋ ಅವರು ಮೊದಲು ಈ ಸ್ತ್ರೀ ಮೇಲೆ ಕಲ್ಲು ಹೊಡೆಯಿರಿ ಎಂಬುದಾಗಿ ಹೇಳಿದ. And then one by one all the people went away. ಅಲ್ಲಿರುವಂತ ಜನರು ಒಬ್ಬರೊಬ್ಬರಾಗಿ ಹೋಗ್ಬಿಟ್ರು. And Jesus, when he saw there was no people there, ಯೇಸು ತಲೆ ಎತ್ತಿ ನೋಡಿದಾಗ ಅಲ್ಲಿ ಯಾರು ಇರಲಿಲ್ಲ ಅಲ್ಲಿ. And then what did Jesus tell to this woman? ಅಲ್ಲಿ ಯೇಸು ಆ ಸ್ತ್ರೀಗೆ ಏನಂತ ಹೇಳಿದ? Woman, sin no more, I also forgive you. ಅಲ್ಲಿ ಯೇಸು ಹೇಳಿದ, ಅಮ್ಮ ನೀನು ಪಾಪ ಮಾಡಬೇಡ, ನಾನು ಸಹ ನಿನ್ನನ್ನು ಕ್ಷಮಿಸ್ತೀನಿ ಎಂಬುದಾಗಿ ಹೇಳಿದ.
because this woman was in the presence of Jesus, she was forgiven. ಯಾಕಂದ್ರೆ ಈ ಸ್ತ್ರೀ ದೇವರ ಪ್ರಸನ್ನತೆಯಲ್ಲಿ ಇದ್ದು ಅದಕ್ಕಾಗಿ ಆಕೆ ಕ್ಷಮಿಸಲ್ಪಟ್ಲು. Jesus saw this woman as a forgiven woman. ಯೇಸು ಆ ಸ್ತ್ರೀಯನ್ನು ನೋಡಬೇಕಾದ್ರೆ ಕ್ಷಮಿಸಲ್ಪಟ್ಟಂತ ಸ್ತ್ರೀಯಾಗಿ ನೋಡಿದ. When that woman saw herself, she was no more a sinner, but she was a forgiven woman. ಯಾವಾಗ ಆ ಸ್ತ್ರೀ ತನ್ನನ್ನು ತಾನು ನೋಡಿಕೊಂಡ್ಲು, ಆ ಸ್ತ್ರೀ ಪಾಪ ಮಾಡುವ ಸ್ತ್ರೀಯಾಗಿರ್ಲಿಲ್ಲ, ಅಲ್ಲಿ ಕ್ಷಮಿಸಲ್ಪಟ್ಟಂತ ಸ್ತ್ರೀಯಾಗಿ ತನ್ನನ್ನು ತಾನು ನೋಡಿಕೊಂಡ್ಲು. So what we see from this story is that God sees us forgiven. ಈ ಸಂಗತಿಯ ಮೂಲಕ ನಾವು ಏನು ಕಲಿತೀವಿ ಅಂದ್ರೆ ಯೇಸು ಸ್ವಾಮಿ ನಮ್ಮನ್ನು ಕ್ಷಮಿಸುವಾತನಾಗಿದ್ದಾನೆ ಎಂಬುದಾಗಿ. In Jesus we are forgiven. ಯೇಸುವಿನಲ್ಲಿ ನಾವು ಕ್ಷಮಿಸಲ್ಪಟ್ಟವರಾಗಿದ್ದೇವೆ. No matter what wrongs we have done. ನಾವು ಎಂತ ತಪ್ಪನ್ನು ನಾವು ಮಾಡಿದ್ವಿ ಅದು ಲೆಕ್ಕಕ್ಕಿಲ್ಲ. What Jesus has done for us on the cross. ಯೇಸು ಸ್ವಾಮಿ ನನಗಾಗಿ ನಮಗಾಗಿ ಮಾಡಿರುವ ಈ ಶಿಲುಬೆ ಮೇಲೆ ಮಾಡಿರುವಂತ ಸಂಗತಿ. The blood which he shed for us on the cross. ಆ ಶಿಲುಬೆ ಮೇಲೆ ಯೇಸು ಸ್ವಾಮಿ ಸುರಿಸಿದ ರಕ್ತ. All the pain. ಎಲ್ಲ ಆ ನೋವುಗಳು. All the shame. All the pain, shame, guilt and sickness, he carried everything for us on the cross. ಎಲ್ಲ ಪಾಪ ಶಾಪಗಳನ್ನ ಆಮೇಲೆ ನಮಗಿರುವಂತ ನಾಚಿಕೆ ಗೆಡಿತನನ್ನ ಎಲ್ಲ ಸಂಗತಿಗಳನ್ನ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಕ್ಷಮಿಸಿದ. And it was put to death on the cross. ಆ ಶಿಲುಬೆ ಮೇಲೆ ಆತನನ್ನು ಮರಣಕ್ಕೆ ಒಪ್ಪಿಸಲ್ಪಡ್ತು. And then what Jesus said, anyone who believes in him, we are forgiven. ಅದಾದ್ಮೇಲೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ ಯಾರ್ಯಾರು ನನ್ನ ನಂಬ್ತಾರೋ ಅವರೆಲ್ಲರೂ ಕ್ಷಮಿಸಲ್ಪಟ್ಟರು ಎಂಬುದಾಗಿ. Today we should see ourselves that we are forgiven in Christ Jesus. ಅದಕ್ಕಾಗಿ ನಮ್ಮನ್ನು ನಾವು ನೋಡ್ಕೋಬೇಕಾದ್ರೆ ಕ್ರಿಸ್ತನಲ್ಲಿ ನಾವು ಕ್ಷಮಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನೋಡ್ಕೋಬೇಕು ನಾವು. Many of us still walk in guilt. ಅನೇಕರು ನಾವು ಇನ್ನೂ ಅದೇ ಒಂದು ತಪ್ಪು ಮಾಡಿದ್ದೇವೆ ಎಂಬುವಂತ ಕೂಗಿನಲ್ಲಿ ಬದುಕ್ತಾ ಇದ್ದೀವಿ. When Jesus died for us on the cross, ಯಾವಾಗ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತನು, our past sins, ನಮ್ಮ ಹಿಂದಿನ ಪಾಪಗಳು, our present sins, ನಮ್ಮ ಈಗಿನ ಪಾಪಗಳು, our future sins, ನಮ್ಮ ಮುಂದಿನ ಪಾಪಗಳು, everything is forgiven and put to death on the cross. ಎಲ್ಲಾ ಸಂಗತಿಗಳು ಶಿಲುಬೆ ಮೇಲೆ ಅವು ಮರಣ ಹೊಂದಿದವು ಮತ್ತು ಅವು ಕ್ಷಮಿಸಲ್ಪಟ್ಟವು. So we declare that we are forgiven in Christ Jesus. ಅದಕ್ಕಾಗಿ ನಾವು ಇಲ್ಲಿ ಘೋಷಿಸುತ್ತೇವೆ ನಾವು ಕ್ಷಮಿಸಲ್ಪಟ್ಟಿದ್ದೇವೆ ಎಂಬುದಾಗಿ. Go to your neighbor and tell them, I am forgiven in Christ Jesus. ಅದಕ್ಕಾಗಿ ಪಕ್ಕಕ್ಕಿರೋರಿಗೆ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟಿದ್ದೇನೆ. Come on, once again. ಇನ್ನೊಂದ್ಸಲ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟಿದ್ದೇನೆ. Come on, once again. ಇನ್ನೊಂದ್ಸಲ ಹೇಳೋಣ, ನಾನು ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟಿದ್ದೇನೆ. We have to see ourselves being forgiven in Christ Jesus. ನಮ್ಮನ್ನು ನಾವು ನೋಡ್ಕೋಬೇಕಾದ್ರೆ ನಾವು ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನೋಡ್ಕೋಬೇಕು. Amen. Also in Matthew chapter 14 and verse 22 to 33. Matthew chapter 14 ಮತ್ತಾಯ 14ನೇ ಅಧ್ಯಾಯ 22 to 33. 22ರಿಂದ 33 ವರೆಗೂ ನೋಡಬೇಕಾದ್ರೆ here we see Jesus walking on the water. ಇಲ್ಲಿ ನಾವು ನೋಡ್ತೀವಿ ಯೇಸು ಸ್ವಾಮಿ ನೀರಿನ ಮೇಲೆ ನಡೆದು ಬರುವಂತದ್ದು. Jesus finished feeding the 5,000 people. ಯೇಸು ಸ್ವಾಮಿ 5,000 ಜನರಿಗೆ ಊಟ ಮಾಡಿಸಿದ ಮುಗಿತು. And Jesus said to the disciples, you go ahead, I will come. ಆ ಶಿಷ್ಯರಿಗೆ ಹೇಳಿದ, ನೀವು ಹೋಗ್ರಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ. And in the middle of the journey, ಆ ಒಂದು ಪ್ರಯಾಣ ಮಧ್ಯದಲ್ಲಿ there was a storm, there was a wind, and they were about to die. ಅಲ್ಲಿ ದೊಡ್ಡ ಒಂದು ಬಿರುಗಾಳಿ ಬಂದು ಅವರು ಸಾಯಲಿಕ್ಕಿದ್ರು. And in the midst of that difficult situation, ಅಂತ ಒಂದು ಭಯಂಕರ ಪರಿಸ್ಥಿತಿಯಲ್ಲಿ we see Jesus coming to rescue them. ನಾವು ನೋಡ್ತೀವಿ ಯೇಸು ಸ್ವಾಮಿ ಅವರನ್ನ ಉಳಿಸೋದಕ್ಕಾಗಿ ಬರುವಂತದ್ದು. I want to encourage you. I don't know what situation you are going through today. ನಾನು ನಿಮಗೆ ಪ್ರೋತ್ಸಾಹ ಪಡಿಸಕ್ಕೆ ಇಷ್ಟಪಡ್ತೀನಿ. ನೀವು ಎಂತ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. What big challenges you are going through today. ನೀವು ಎಂತ ದೊಡ್ಡ ಸಮಸ್ಯೆನ ಎದುರಿಸ್ತಾ ಇದ್ದೀರೋ ಗೊತ್ತಿಲ್ಲ. What big pain you are going through today. ಎಂತ ದೊಡ್ಡ ನೋವನ್ನು ನೀವು ಅನುಭವಿಸ್ತಿರೋ ನನಗೆ ಗೊತ್ತಿಲ್ಲ. You may think there is nobody for me. ನೀವು ಅನ್ಕೊಂತಿರಬಹುದು ನನಗಾಗಿ ಯಾರು ಇಲ್ಲ ಎಂಬುದಾಗಿ. You may think my friend is not helping me. ನನ್ನ ಸ್ನೇಹಿತ ನನಗೆ ಸಹಾಯ ಮಾಡ್ತಿಲ್ಲ ಎಂಬುದಾಗಿ ಅನ್ಕೊಂತಿರಬಹುದು. You may think that the place where I work is not helping me. ನಾನು ಇರುವಂತ ಸ್ಥಳದಲ್ಲಿ ಯಾರು ನನಗೆ ಸಹಾಯ ಮಾಡ್ತಿಲ್ಲ ಅಂತ ಅನ್ಕೊಂತಿರಬಹುದು. You may think the whole world, nobody is helping me. ಈ ಪ್ರಪಂಚದಲ್ಲಿ ಯಾರು ನನಗೆ ಸಹಾಯ ಮಾಡ್ತಿಲ್ಲ ಅಂತ ಅನ್ಕೊಂತಿರಬಹುದು. You may think my life is sinking. ನೀವು ಅನ್ಕೊಂತಿರಬಹುದು ನನ್ನ ಜೀವಿತ ಮುಳುಗ್ತಾ ಇದೆ ಎಂಬುದಾಗಿ. But I want to encourage you today. ಆದ್ರೆ ನಾನು ನಿಮಗೆ ಪ್ರೋತ್ಸಾಹ ಪಡಿಸಕ್ಕೆ ಇಷ್ಟಪಡ್ತೀನಿ. Jesus is there coming towards you to meet your need. ಯೇಸು ಸ್ವಾಮಿ ಇದ್ದಾನೆ, ಆತನು ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸಲಿಕ್ಕಿದ್ದಾನೆ. He is there to come to meet you at the point of your need. ಆತನು ಯೇಸು ಸ್ವಾಮಿ ಬಂದಿದ್ದಾನೆ ನಿಮ್ಮ ಅಗತ್ಯಗಳನ್ನು ಪೂರೈಸಲಿಕ್ಕೆ. Hallelujah. Hallelujah.
ಯಾವಾಗ ಯೇಸು ಸ್ವಾಮಿ ಶಿಷ್ಯರು ಆ ಒಂದು ಸಮುದ್ರದ ಮಧ್ಯದಲ್ಲಿ ಒದ್ದಾಡುವುದನ್ನು ನೋಡಿದ್ನು, Jesus did not keep quiet simply there. ಅಲ್ಲಿ ಯೇಸು ಸ್ವಾಮಿ ಸುಮ್ಮನೆ ಕೂಡ್ಲಿಲ್ಲ. Jesus did not wait, oh my God, there is no road there, how can I go and protect them? ಯೇಸು ಸ್ವಾಮಿ ಈ ರೀತಿ ಅನ್ಕೊಳ್ಳಿಲ್ಲ, ಅಲ್ಲಿ ದಾರಿನೇ ಇಲ್ಲ, ನಾನು ಯಾವ ರೀತಿ ಹೋಗಿ ಅವರನ್ನ ಸಂರಕ್ಷಿಸಲಿ ಎಂಬುದಾಗಿ. In the eyes of people there is no way. ಅಲ್ಲಿ ಜನರ ದೃಷ್ಟಿಯಲ್ಲಿ ಅಲ್ಲಿ ದಾರಿನೇ ಇಲ್ಲ. There is only a big sea, big water is there. ಅಲ್ಲಿ ನೋಡ್ಬೇಕಾದ್ರೆ ಬರೀ ನೀರಿದೆ ಅಲ್ಲಿ. But in the eyes of the Lord, even the sea is a road where God comes to meet us at the point of our need. ಆದರೆ ಯೇಸುವಿನ ದೃಷ್ಟಿಯಲ್ಲಿ ದಾರಿ ಇಲ್ಲ ಅಂದ್ರೂ ಆತನು ದಾರಿ ನೋಡುವಾತನು, ಆತನು ಬಂದು ರಕ್ಷಿಸುವಾತನಾಗಿದ್ದಾನೆ. Hallelujah. 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 In this situation what happened? Peter says, Lord, if it is you, call me, I will come to you. ಅಂತ ಪರಿಸ್ಥಿತಿಯಲ್ಲಿ ಪೇತ್ರನು ಹೇಳಕದರ, ದೇವರೇ ಅದು ನೀನೇ ಆಗಿದ್ರೆ ಕರಿ, ನಾನು ಬರ್ತೀನಿ ಎಂಬುದಾಗಿ. And Jesus says, come. ಅಲ್ಲಿ ಯೇಸು ಹೇಳ್ತಾನೆ ಬಾ. And then Peter steps down the boat. ಅದಾದ್ಮೇಲೆ ಪೇತ್ರನು ನೀರು ಬೋಟ್ ಹಡಗಿನಿಂದ ಕೆಳಗೆ ಇಳಿತಾನ. And he's watching Jesus. ಆತನು ಯೇಸುವನ್ನ ನೋಡಕತ್ತಾನ. And he's taking one step and a second step and a third step. ಆತನು ಒಂದು ಹೆಜ್ಜೆ ಇಟ್ಟ, ಎರಡು ಹೆಜ್ಜೆ ಇಟ್ಟ, ಮೂರು ಹೆಜ್ಜೆ ಇಟ್ಟ. When your vision is upon Jesus, you will walk steadily. ಯಾವಾಗ ನಿನ್ನ ದೃಷ್ಟಿ ಯೇಸುವಿನ ಮೇಲೆ ಇರ್ತದೋ ಅವಾಗ ನೀನು ಸರಿಯಾಗಿ ನಡೀತೀಯ. Immediately what happened? There is a wind and there is a storm, and when he changed his vision, he started drowning. ಆದ್ರೆ ಯಾವಾಗ ಆತನ ದೃಷ್ಟಿಯನ್ನ ಆ ಯೇಸುವಿನ ಮೇಲಿಂದ ತೆಗೆದು ಆ ಒಂದು ಬಿರುಗಾಳಿ ಮೇಲೆ, ಆ ಸಮುದ್ರದ ಅಲೆಗಳ ಮೇಲೆ ಹಾಕಿದ್ದು, ಆತನು ಮುಳುಗೋಕೆ ಪ್ರಾರಂಭ ಮಾಡಿದ. When you shift your vision from Jesus to the world, that is when our situation keeps sinking and sinking. ಯಾವಾಗ ನಮ್ಮ ದೃಷ್ಟಿಯನ್ನ ಯೇಸು ಮೇಲಿಂದ ತೆಗೆದು ನಾವು ಇರುವಂತ ಪರಿಸ್ಥಿತಿಗಳ ಮೇಲೆ ನೋಡ್ತೀವೋ ಅವಾಗ ನಮ್ಮ ಪರಿಸ್ಥಿತಿ ಮುಳುಗೋದನ್ನ ನಾವು ನೋಡ್ತೀವಿ. But even when Peter was drowning there, ಯಾವಾಗ ಪೇತ್ರನು ಮುಳುಗುವಂತ ಪರಿಸ್ಥಿತಿಯಲ್ಲಿ ಇದ್ದನೋ, Jesus was not quiet at that ಅಲ್ಲಿ time. ಯೇಸು ಸ್ವಾಮಿ ಸುಮ್ಮನೆ ಇರಲಿಲ್ಲ. ಅಲ್ಲಿ The word of God we say immediately Jesus held his hand. ಅಲ್ಲಿ ನಾವು ವಾಕ್ಯದಲ್ಲಿ ನೋಡ್ತೀವಿ, ತಕ್ಷಣವೇ ಯೇಸು ಸ್ವಾಮಿ ತನ್ನ ಕೈಯನ್ನು ಚಾಚಿದ. Jesus protected Peter from sinking. ಯೇಸು ಸ್ವಾಮಿ ಪೇತ್ರನು ಮುಳುಗೋದ್ರಿಂದ ಆತನು ಕಾಪಾಡಿದ. He held Peter's hand and they came into the boat. ಆತನು ಪೇತ್ರನ ಕೈ ಹಿಡಿದು ಎತ್ತಿ ಆ ಹಡಗಿನಲ್ಲಿ ಒಳಗೆ ಬಿಟ್ಟ. It is because Jesus gave his hand to Peter, Peter held the hand of Jesus, Peter was protected. ಯಾವಾಗ ಯೇಸು ಸ್ವಾಮಿ ಪೇತ್ರನಿಗೆ ಕೈ ಕೊಟ್ಟು ಎಬ್ಬಿಸಿ ಆತನು ಹಿಡಿಕೊಂಡು ಅವಾಗ ಮಾತ್ರ ಪೇತ್ರನು ರಕ್ಷಿಸಲ್ಪಟ್ಟ. Even when because Jesus died for us on the cross, ಅದಕ್ಕಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಯಾವಾಗ ಸತ್ತನೋ, because Jesus was risen from the dead, ಯೇಸು ಸ್ವಾಮಿ ಆ ಮರಣದಿಂದ ಎದ್ದು ಬಂದದಕ್ಕಾಗಿಯೇ, because we believe what Jesus has done for us, ಯೇಸು ಸ್ವಾಮಿ ಮಾಡಿದಂತ ಸಂಗತಿನ ನಾವು ನಂಬುವುದಕ್ಕಾಗಿಯೇ, because of our sin, when we also saw the world, we were also drowning. ನಮ್ಮ ಪಾಪಗಳಿಗಾಗಿಯೇ ನಾವು ಯಾವಾಗ ಪ್ರಪಂಚದ ಹಾಗೆ ನಾವು ಯಾವಾಗ ನೋಡ್ತೀವೋ ಅವಾಗ ನಾವು ಮುಳುಗೋಕೆ ಪ್ರಾರಂಭ ಮಾಡ್ತೀವಿ. When we were sinking, ಯಾವಾಗ ನಾವು ಮುಳುಗುವ ಪರಿಸ್ಥಿತಿಯಲ್ಲಿ ಇದ್ದೀವೋ, at the right time, ಆ ಒಂದು ಸರಿಯಾದ ಸಮಯದಲ್ಲಿ Jesus came and held his hand for us. ಯೇಸು ಸ್ವಾಮಿ ಬಂದು ನಮ್ಮ ಕೈ ಹಿಡಿದು ಎತ್ತಿದ. How he held his hand by dying for us on the cross. ಆತನು ಶಿಲುಬೆ ಮೇಲೆ ಮರಣ ಹೊಂದಿದ ಮೂಲಕವಾಗಿ ಆತನು ನಮ್ಮ ಕೈಗಳನ್ನು ಹಿಡಿದ. The death which we had to die, he took for us on the cross. ನಾವು ಮರಣ ಅನುಭವಿಸುವಂತ ಮರಣವನ್ನು ಆತನು ಶಿಲುಬೆ ಮೇಲೆ ತಾನು ತೆಗೆದುಕೊಂಡ. The pain which I had to carry, he carried for us on the cross. ಯಾವ ನೋವನ್ನು ನಾನು ನೀನು ಅನುಭವಿಸಬೇಕಾಗಿತ್ತು ಆ ನೋವನ್ನು ಯೇಸು ಸ್ವಾಮಿ ತಗೊಂಡ. He protected us from the hellfire. ಆತನು ಆ ಮರಣದ ಒಂದು ಬೆಂಕಿಯೊಳಗಿಂದ ನಮ್ಮನ್ನು ತಪ್ಪಿಸಿದ. He protected us. ಆತನು ನಮ್ಮನ್ನು ರಕ್ಷಿಸಿದ. It is because of Jesus Christ today we are protected and we are sitting here. ಯೇಸು ಸ್ವಾಮಿ ಇರುವುದಕ್ಕಾಗಿಯೇ ನಾನು ನೀನು ರಕ್ಷಿಸಲ್ಪಟ್ಟು ಇಲ್ಲಿ ಕೂತಿದ್ದೇವೆ. Today that day Peter did not sink and drown. Peter did not sink and drown that day. ಆ ದಿನ ಪೇತ್ರನು ಅವತ್ತು ಮುಳುಗಿ ಹೋಗಲಿಲ್ಲ. Because Jesus carried his hand and he lifted him up. ಯಾಕಂದ್ರೆ ಅವತ್ತು ಯೇಸು ಸ್ವಾಮಿ ಅದರ ಕೈ ಹಿಡಿದು ಎತ್ತಿ ಅದನ್ನು ನಿಲ್ಲಿಸಿದಕ್ಕಾಗಿ. Today Jesus has lifted us up and made us sit together with him. ಅದೇ ರೀತಿಯಾಗಿ ಯೇಸು ಸ್ವಾಮಿ ಇವತ್ತು ಅದನ್ನು ಎತ್ತಿ ನಮ್ಮನ್ನ ಇಲ್ಲಿ ಕೂಡಿಸಿದ್ದಾನೆ. So we have to see ourselves that I am protected in Christ Jesus. ಅದಕ್ಕಾಗಿ ನಮ್ಮನ್ನು ನಾವು ನೋಡ್ಕೋಬೇಕಾದ್ರೆ ನಾವು ಈ ರೀತಿ ನೋಡ್ಕೋಬೇಕು, ಕ್ರಿಸ್ತನಲ್ಲಿ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ. Every day in our life, because we believe that Jesus died for me on the cross, because we believe Jesus is the Lord of my life, because we believe God has raised up Jesus from the dead,
we are protected in Christ Jesus. ಅದಕ್ಕಾಗಿ ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ನಾವು ಯಾವ ರೀತಿ ನೋಡ್ಕೋಬೇಕಂದ್ರೆ ಕ್ರಿಸ್ತನು ನಮಗೆ ದೇವರಾಗಿದ್ದಾನೆ, ಆತನು ನಮ್ಮನ್ನು ರಕ್ಷಿಸುವಾತನಾಗಿದ್ದಾನೆ ಎಂಬುದಾಗಿ ನೋಡ್ಕೋಬೇಕು ನಾವು. So turn to your neighbor and tell them, I am protected in Christ Jesus. ಅದಕ್ಕೆ ಪಕ್ಕದಲ್ಲಿರೋರಿಗೆ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಾಗಿ. Come on, once again. ಮತ್ತೊಂದ್ಸಲ ಹೇಳ್ರಿ. Come on, once again. ಮತ್ತೊಂದ್ಸಲ ಹೇಳೋಣ. Once again. ಮತ್ತೊಂದ್ಸಲ. Amen. You know, we should always see ourselves, talk what we see. ಅದಕ್ಕಾಗಿ ನಮ್ಮನ್ನು ನಾವು ನೋಡ್ಕೋಬೇಕಾದ್ರೆ ನಾವು ಏನನ್ನ ನೋಡ್ತೀವೋ ಅದನ್ನ ಮಾತ್ರ ಮಾತಾಡಬೇಕು. Amen. And also in Ephesians chapter 2 and verse 4 to 7. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4-7 ವಚನ ನೋಡ್ರಿ. You can read this verse. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. Amen. Amen. What we read from this word? ಈ ಅಧ್ಯಾಯದಿಂದ ನಾವೇನು ಓದ್ತೀವಿ? You know, it says in verse 4. 4ನೇ ವಚನದಲ್ಲಿ ಈ ರೀತಿ ಹೇಳ್ತೈತೆ. But God, who is rich in mercy, because of His great love with which He loved us. Yes. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ. We just stop here. But God, who is rich in mercy, ಆತನು ಕರುಣಾನಿಧಿಯಾದಂತ ದೇವರು, because of His great love with which He loved us. ಆತನಿಗಿರುವಂತ ಮಹಾಪ್ರೀತಿಯ ನಿಮಿತ್ತದಿಂದ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು. You know, in our daily lives, what we see is, we feel we are not loved. ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ನಾವು ನೋಡ್ತೀವಿ ನಮ್ಮನ್ನ ಯಾರು ಪ್ರೀತಿ ಮಾಡಂಗಿಲ್ಲ ಎಂಬುದಾಗಿ. Many people we see, they have wealth, riches, jobs, everything, but they think that nobody loves me. ಅನೇಕ ಜನರಿಗೆ ಈ ಪ್ರಪಂಚದಲ್ಲಿ ನಮಗೆ ಹಣ ಐತಿ, ಅಂತಸ್ತು ಐತಿ, ಮನೆ ಐತಿ, ಎಲ್ಲ ಐತಿ, ಆದ್ರೆ ನಮಗೆ ಪ್ರೀತಿ ಇಲ್ಲ ಅನ್ನೋದನ್ನ ನೋಡ್ತೀವಿ ನಾವು. And also there is another category of people, they say, I don't have this, I don't have this, I don't have this, so I am not loved. God does not love me. ಇನ್ನೊಂದು ಕಡೆ ನೋಡ್ತೀವಿ ನಾವು ಅನೇಕ ಜನರು ಹೇಳೋದನ್ನ, ನಮಗೆ ಇದು ಇಲ್ಲ, ಹಣ ಇಲ್ಲ, ಮನೆ ಇಲ್ಲ, ಏನು ಇಲ್ಲ, ಅದಕ್ಕೆ ನಮ್ಮನ್ನು ಯಾರು ಪ್ರೀತಿ ಮಾಡಂಗಿಲ್ಲ ಅನ್ನೋದನ್ನ ನೋಡ್ತೀವಿ ನಾವು. But today I want to declare to your church, ಆದ್ರೆ ನಾನು ನಿಮಗೆ ಪ್ರೋತ್ಸಾಹ ಪಡಿಸಲಿಕ್ಕೆ ಇಷ್ಟಪಡ್ತೀನಿ. nothing can separate us from the love of God which is in Christ Jesus. ನಮ್ಮನ್ನ ದೇವರ ಪ್ರೀತಿಯಿಂದ ಅಗಲಿಸಲಿಕ್ಕೆ ಯಾವುದಕ್ಕೂ ಸಾಧ್ಯವಿಲ್ಲ ಯೇಸು ನಾಮದಲ್ಲಿ. Hallelujah. Amen. Hallelujah. Hallelujah. This verse says, ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು. ಈ ವಚನ ಈ ರೀತಿ ಹೇಳ್ತಿದೆ, ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು. It is because of His love for us. ನಮ್ಮ ಮೇಲೆ ಆತನು ಇಟ್ಟಿರುವಂತ ಮಹಾಪ್ರೀತಿ. Jesus had to take the cross for us. ಅದಕ್ಕಾಗಿ ಯೇಸು ಸ್ವಾಮಿ ಆ ಶಿಲುಬೆಯನ್ನು ತಗೊಂಡ ನನಗಾಗಿ ನಿನಗಾಗಿ. Why did Jesus love us so much? ಯಾಕೆ ಯೇಸು ಸ್ವಾಮಿ ಅಷ್ಟು ನಮ್ಮನ್ನು ಪ್ರೀತಿ ಮಾಡಿದ? To join us together with Him. ಆತನೊಟ್ಟಿಗೆ ಅನ್ಯೋನ್ಯವಾಗಿರಬೇಕೆಂಬುದಾಗಿ. Today I want to encourage you. ನಾನು ಇದಕ್ಕಾಗಿ ಪ್ರೋತ್ಸಾಹ ಪಡಿಸಲಿಕ್ಕೆ ಇಷ್ಟಪಡ್ತೇನೆ. We are never ever alone in this life. ನಮ್ಮ ಜೀವಿತದಲ್ಲಿ ನಾವು ಯಾವತ್ತೂ ಒಬ್ಬಂಟಿಗರಾಗಿ ಬಿಡಲ್ಪಟ್ಟಿಲ್ಲ. We are not orphans in this life. ಈ ಪ್ರಪಂಚದಲ್ಲಿ ನಾವು ಅನಾಥರಾಗಿ ಬಿಡಲ್ಪಟ್ಟಿಲ್ಲ. Because we have the great God Almighty who loves us beyond measure. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಾವು ಮಹೋನ್ನತರಾದಂತ ದೇವರು ನಮಗಿದ್ದಾನೆ ಈ ಪ್ರಪಂಚದಲ್ಲಿ. Come on, turn to your neighbor and tell them, I am loved in Christ Jesus. ಪಕ್ಕಕ್ಕೆ ನೋಡಿ ಹೇಳ್ರಿ, ಕ್ರಿಸ್ತನಲ್ಲಿ ನಾನು ಪ್ರೀತಿಸಲ್ಪಟ್ಟಿದ್ದೇನೆ. No matter the people around you love you or no, ಈ ಪ್ರಪಂಚದಲ್ಲಿ ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. the word of God is true. ಆದ್ರೆ ದೇವರ ವಾಕ್ಯ ಅದು ನಿಜ. ದೇವರ ವಾಕ್ಯ ಅದು ಸತ್ಯವಾದ ವಾಕ್ಯವಾಗಿದೆ. And this word says God loves us beyond measure. ಅದಕ್ಕಾಗಿ ಈ ವಚನ ಹೇಳ್ತದೆ ದೇವರು ನಮ್ಮನ್ನ ಮಹಾ ಪ್ರೀತಿಯಲ್ಲಿದ್ದಾನೆ ಎಂಬುದಾಗಿ. No matter what problems we face in our life, ನಮ್ಮ ಜೀವಿತದಲ್ಲಿ ಎಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದೀವೋ ಗೊತ್ತಿಲ್ಲ, but nothing can separate us from the love of God. ಆದ್ರೆ ದೇವರ ಪ್ರೀತಿಯಿಂದ ನಮ್ಮನ್ನು ಯಾವುದು ಬೇರೆ ಮಾಡಕ್ಕಾಗಂಗಿಲ್ಲ. So we have to see ourselves that I am loved in Christ Jesus. ಅದಕ್ಕಾಗಿ ನಮ್ಮನ್ನ ನಾವು ನೋಡ್ಕೋಬೇಕಾದ್ರೆ ಈ ರೀತಿ ನೋಡ್ಕೋಬೇಕು, ನಾನು ಕ್ರಿಸ್ತನಲ್ಲಿ ಪ್ರೀತಿಸಲ್ಪಟ್ಟಿದ್ದೇನೆ ಎಂಬುದಾಗಿ. Don't your neighbor and tell them, I am loved in
in Christ Jesus. ಆ ಪಕ್ಕಕ್ಕಿರೋ ವ್ಯಕ್ತಿಗೆ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಪ್ರೀತಿಸಲ್ಪಟ್ಟಿದ್ದೇನೆ. Once again. Once again. Amen. Verse 5. 5ನೇ ವಚನ. Verse 5 says, even when we were dead in sins, God made us alive together with Christ Jesus, and by grace we are saved. ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು, ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. You know, the word of God says we are made alive in Christ Jesus. ನಾವು ಕ್ರಿಸ್ತನಲ್ಲಿ ಬದುಕಿಸಿದವರಾಗಿದ್ದೇವೆ. We are made alive. We are made alive in Christ Jesus. ಕ್ರಿಸ್ತನಲ್ಲಿ ನಾವು ಜೀವಿಸುವವರಾಗಿದ್ದೇವೆ. You know, we are living beings. ನಾವು ಬದುಕುವವರಾಗಿದ್ದೇವೆ. You know, of course we are breathing, so we are living. ನಾವು ಉಸಿರಾಡಕತ್ತೀವಿ ಅಂದ್ರೆ ಬದುಕಿವಿ ಅಂತ ಅರ್ಥ. But you know, many of us, you know, the word of God says we are dead to sin. ನಾವು ದೇವರ ವಾಕ್ಯ ಹೇಳ್ತದೆ, ನಾವು ಪಾಪಗಳಿಗಾಗಿ ಸತ್ತವರಾಗಿದ್ದೇವೆ. You know, death could not hold Jesus. ಮರಣ ಯೇಸುವನ್ನು ಹಿಡಿಲಿಕ್ಕಾಗಲಿಲ್ಲ. That's why, you know, Jesus could not live in the power of death. ಅದಕ್ಕಾಗಿ ಯೇಸು ಸ್ವಾಮಿ ಮರಣದ ಶಕ್ತಿ ಒಳಗೆ ಇರಕ್ಕಾಗಲಿಲ್ಲ. The death was defeated by Jesus. ಮರಣ ಕ್ರಿಸ್ತನಿಂದ ಸೋಲಿಸಲ್ಪಡ್ತು. And that is how God raised up Jesus from the dead. ಅದಕ್ಕಾಗಿ ತಂದೆಯಾದ ದೇವರು ಯೇಸುವನ್ನ ಮರಣದಿಂದ ಎಬ್ಬಿಸಿದನು. And today we see that the God we serve is a living God. ಅದಕ್ಕಾಗಿ ನಾವು ಆರಾಧನೆ ಮಾಡುವಂತ ದೇವರು ಆತನ ಜೀವ ಸ್ವರೂಪನಾದಂತ ದೇವರು. Because we are united with Christ Jesus, ನಾವು ಕ್ರಿಸ್ತನೊಂದಿಗೆ ಅನ್ಯೋನ್ಯವಾಗಿರುವುದಕ್ಕಾಗಿಯೇ we are not dead people. ನಾವು ಸತ್ತವರಲ್ಲ, We are living people. ನಾವು ಜೀವಿಸುವಂತವರು. We are people alive, made alive in Christ Jesus. ನಾವು ಕ್ರಿಸ್ತನಲ್ಲಿ ಜೀವಿಸುವಂತವರಾಗಿದ್ದೇವೆ. So we should see ourselves that I am made alive in Christ Jesus. ಅದಕ್ಕಾಗಿಯೇ ನಮ್ಮನ್ನು ನಾವು ನೋಡ್ಕೋಬೇಕಾದ್ರೆ ನಾವು ಕ್ರಿಸ್ತನಲ್ಲಿ ಜೀವಿಸುವವರಾಗಿ ನೋಡ್ಕೋಬೇಕು. Hallelujah. Hallelujah. Turn to your neighbor and tell them, I am alive in Christ Jesus. ಅದು ಪಕ್ಕಕ್ಕಿರೋ ವ್ಯಕ್ತಿಗೆ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಜೀವಿಸುತ್ತೇನೆ. Once again. Amen. And verse 6 says, 6ನೇ ವಚನ. Verse 6 says, and we are raised up together, made us to sit together in the heavenly places in Christ Jesus. ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. Amen. You know, today if you see in your physical eyes, all of you are sitting down in the church. ಈಗ ನಾವು ನಮ್ಮ ಕಣ್ಣುಗಳಿಂದ ನೋಡೋದಾದ್ರೆ ನಾವೆಲ್ಲ ಸಭೆಯೊಳಗೆ ಕೂತ್ಕೊಂಡಿವಿ ಕಳೆಲ್ಲ. What is the word says? ಎಬ್ಬಿಸಿ ಎಲ್ಲಿ ಕೂಡಿಸಿದ್ದಾನೆ. ನೋಡ್ರಿ ಅಲ್ಲಿ ವಚನ ಏನ್ ಹೇಳ್ತೈತಿ, ನಮ್ಮನ್ನು ಎಲ್ಲಿ ಕೂಡಿಸಂತ ಆತನು ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. Amen. 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 ಈ ವಚನದಲ್ಲಿ ಏನು ಹೇಳ್ತದೆ ಅಂದ್ರೆ, like we are raised together with Christ Jesus. ಈ ವಚನ ಏನ್ ಹೇಳ್ತೈತೆ ಅಂದ್ರೆ ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ. When Jesus died, we also died. ಯಾವಾಗ ಕ್ರಿಸ್ತನು ಮರಣ ಹೊಂದಿದನೋ ನಾವು ಸಹ ಮರಣ ಹೊಂದಿದ್ವಿ. When Jesus was raised, we are also raised together. ಯಾವಾಗ ಕ್ರಿಸ್ತನು ಎಬ್ಬಿಸಲ್ಪಟ್ಟನೋ ನಾವು ಸಹ ಎಬ್ಬಿಸಲ್ಪಟ್ಟಿವಿ. And now Jesus is sitting in heaven. ಈಗ ಯೇಸು ಸ್ವಾಮಿ ಪರಲೋಕದಲ್ಲಿ ಕೂತ್ಕೊಂಡಿದ್ದಾನೆ. And we are also seated together with Christ Jesus in heaven. ನಾವು ಸಹ ಕ್ರಿಸ್ತನೊಂದಿಗೆ ಕೂಡುವಂತವರಾಗಿದ್ದೇವೆ. Hallelujah. 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 You know, where Jesus is, we are also there. ಎಲ್ಲಿ ಯೇಸು ಸ್ವಾಮಿ ಇದನೋ ಅಲ್ಲಿ ನಾವು ಸಹ ಇರುವಂತವರಾಗಿದ್ದೇವೆ. You know, you may think that I am sitting here in Kartigi in the church. ನಾವು ಅನ್ಕೋಬಹುದು ನಾವು ಇಲ್ಲಿ ಗಾಡಿಗೆ ಚರ್ಚನ ಕುಂತೀವಿ ಅಂತ ಹೇಳಿ. But spiritually, you are seated together with Christ Jesus in the heavenly places. ಆದ್ರೆ ಆತ್ಮಿಕವಾಗಿ ನಾವೆಲ್ಲರೂ ಪರಲೋಕದಲ್ಲಿ ಯೇಸು ಸ್ವಾಮಿ ಜೊತೆ ಕೂತ್ಕೊಂಡವರಾಗಿದ್ದೇವೆ. Hallelujah. Hallelujah. Imagine when you sit next to Jesus in heaven. ಯೋಚನೆ ಮಾಡಿ, ಯಾವಾಗ ನೀನು ದೇವರೊಂದಿಗೆ ಯೇಸು ಸ್ವಾಮಿ ಒಟ್ಟಿಗೆ ನೀನು ಪರಲೋಕದಲ್ಲಿ ಕೂತ್ಕೋತೀಯೋ, Can we still live a life of difficulty? ನಾವು ಅದೇ ಒಂದು ಕಷ್ಟಕರವಾದಂತ ಜೀವಿತಗಳನ್ನು ಜೀವಿಸಲಿಕ್ಕೆ ಸಾಧ್ಯವೋ? Can we still live in a pain?
ನಾವು ಅದೇ ನೋವಿನಲ್ಲಿ ಇರಕ್ಕೆ ಸಾಧ್ಯವೋ? We cannot live a life of pain. We cannot live a defeated life. We cannot live a failure life. ನಾವು ಸೋತಂತ ಜೀವಿತ ಆಗ್ಲಿ ಅಥವಾ ನಾವು ಕಷ್ಟದ ಜೀವಿತವಾಗ್ಲಿ ಅಥವಾ ನೋವಿನ ಜೀವಿತವಾಗ್ಲಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. Because we are seated together with Christ Jesus. As Jesus is victorious, we are also victorious in Christ Jesus. ನಾವು ಯಾವ ರೀತಿ ಯೇಸು ಸ್ವಾಮಿ ಒಟ್ಟಿಗೆ ಅಲ್ಲಿ ಪರಲೋಕದಲ್ಲಿ ಕೂಡಿಸಲ್ಪಟ್ಟಿದ್ದೇವೋ ಅದೇ ರೀತಿ ಕ್ರಿಸ್ತನು ಅದನ್ನು ಜಯಶಾಲಿ ಆಗಿರುವ ರೀತಿಯಲ್ಲಿ ನಾವು ಸಹ ಜಯಶಾಲಿಗಳಾಗಿದ್ದೇವೆ. Hallelujah. Amen. Maybe you are doing a small job, or maybe no matter what kind of job you are doing today. ನೀನು ಒಂದು ವೇಳೆ ಸಣ್ಣ ಕೆಲಸ ಮಾಡ್ತಿರ್ಬೋದು ಅಥವಾ ಯಾವುದೋ ಒಂದು ಕೆಲಸ ಮಾಡ್ತಿರ್ಬೋದು. Maybe you may think the position what you are doing, the position of your job is very less. ಇವತ್ತು ನೀನು ಮಾಡ್ತಿರುವಂತ ಕೆಲಸದ ಒಂದು ಪೊಸಿಷನ್ ಅದು ಕೆಳಮಟ್ಟದಾಗಿರ್ಬೋದು. Or maybe your position is very senior manager position also. ನೀವು ಮ್ಯಾನೇಜರ್ ಪೊಸಿಷನ್ ಅಲ್ಲಿ ಕೆಲಸ ಮಾಡ್ತಿದ್ದೀರೇನೋ ಇರ್ಬೋದು. But word of God says the greatest position is the position of being seated together with Christ Jesus. ಆದ್ರೆ ಇಲ್ಲಿ ವಾಕ್ಯ ಏನಂತಂದ್ರೆ ನೀನು ಯಾವ ರೀತಿಯಲ್ಲಿ ಇದೆಯೋ ಅದು ಲೆಕ್ಕಕ್ಕಿಲ್ಲ, ಆದ್ರೆ ದೇವರೊಟ್ಟಿಗೆ ನೀನು ಪರಲೋಕದಲ್ಲಿ ಕೂಡಿಸಲ್ಪಟ್ಟಿದ್ದೀಯೆ. Hallelujah. Hallelujah. We are seated together with Christ Jesus. ನಾವೆಲ್ಲರೂ ಯೇಸುವಿನೊಟ್ಟಿಗೆ ಅಲ್ಲಿ ಪರಲೋಕದಲ್ಲಿ ಕೂಡಿಸಲ್ಪಟ್ಟಿದ್ದೇವೆ. Turn to your neighbor and tell them, I am seated together with Christ Jesus. ಪಕ್ಕಕ್ಕಿರೋರಿಗೆ ಹೇಳ್ರಿ, ನಾನು ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಕೂಡಿಸಲ್ಪಟ್ಟಿದ್ದೇನೆ. Once again. ಇನ್ನೊಂದ್ಸಲ ಹೇಳೋಣ. Hallelujah. You should see yourself where you are sitting every day. ನಿನ್ನನ್ನು ನೀನು ಯಾವಾಗ ಪ್ರತಿದಿನವೂ ನೀನು ಎಲ್ಲಿ ಕೂಡಿಸಲ್ಪಟ್ಟಿದೆ ಎಂಬುದನ್ನು ನೋಡ್ಬೇಕು. ನೀನು ಇವತ್ತು ಹಣ ಇಲ್ಲ, ಇವತ್ತು ವ್ಯಾಪಾರ ಆಗಿಲ್ಲ, ತಲೆ ಕೈ ಇಟ್ಕೊಂಡು ಅಯ್ಯೋ ದೇವರೇ ಅಂತ ಕುತ್ಕೋಬಾರ್ದು. We should see ourselves. ವ್ಯಾಪಾರ ಆಯ್ತು, ವ್ಯಾಪಾರ ಆಗಿಲ್ಲ, ನಮಗೆ ಆರೋಗ್ಯ ಚೆನ್ನಾಗಾಯ್ತು, ಆರೋಗ್ಯ ಚೆನ್ನಾಗಾಗಿಲ್ಲ, ಪರಿಸ್ಥಿತಿ ಚೆನ್ನಾಗಿತ್ತು, ಪರಿಸ್ಥಿತಿ ಚೆನ್ನಾಗಿಲ್ಲ. ನಾನು ಕುಳಿತಿರುವ ಸ್ಥಳ ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ಕುಳಿತಿದ್ದೇನೆ. We should see ourselves in the ದೃಷ್ಟಿ. We should see ourselves where you are seated every day. ನಮ್ಮನ್ನು ನಾವು ಎಲ್ಲಿ ಕೂತೀವಿ ಎಂಬುದಾಗಿ ನಾವು ನೋಡಬೇಕು. ನೀವು ಮನೆಯಲ್ಲಿ ಕೂತಿರ್ಬೋದು, ಆಫೀಸ್ನಲ್ಲಿ ಕೂತಿರ್ಬೋದು, ವ್ಯಾಪಾರದಲ್ಲಿ ಕೂತಿರ್ಬೋದು. You are in a place of authority. ನೀವು ಅಧಿಕಾರ ಇರುವಂತ ಸ್ಥಳದಲ್ಲಿ ಕೂತಿದ್ದೀರಿ. You are sitting in the place of blessing. ನೀವು ಆಶೀರ್ವಾದದ ಸ್ಥಳದಲ್ಲಿ ಕೂತಿದ್ದೀರಿ. You are sitting in the place of prosperity. ನೀವು ಅಭಿವೃದ್ಧಿಯ ಸ್ಥಳದಲ್ಲಿ ಕೂತಿದ್ದೀರಿ. You are sitting in the place of health. ನೀವು ಆರೋಗ್ಯದ ಸ್ಥಳದಲ್ಲಿ ಕೂತಿದ್ದೀರಿ. You are seated in a very precious place. ನೀವು ವಿಶೇಷವಾದ ಸ್ಥಳದಲ್ಲಿ ಕೂತಿದ್ದೀರಿ. You should always see yourself where you are sitting every day. ನೀವು ಯಾವಾಗಲೂ ನೀವು ಎಲ್ಲಿ ಕೂತಿದ್ದೀರಿ ಎಂಬುದಾಗಿ ನೀವು ನೋಡಬೇಕು. In the word we see God made us the head and not the tail. ದೇವರ ವಾಕ್ಯದಲ್ಲಿ ನೋಡ್ತೀವಿ ನಾವು, ದೇವರು ನಮ್ಮನ್ನ ತಲೆಯಾಗಿಟ್ಟಿದ್ದಾನೆ, ಬಾಲವಾಗಿ ಅಲ್ಲ. Turn to your neighbor and tell them, I am the head and not the tail. ಪಕ್ಕಕ್ಕಿರೋರಿಗೆ ಹೇಳ್ರಿ, ನಾನು ತಲೆಯಾಗಿದ್ದೀನಿ, ಬಾಲ ಅಲ್ಲ. Amen. Once again. Hallelujah. Hallelujah. Today I declare in the beginning, Isaiah chapter 43 verse 18. Write it down, save it in your phone, paste it in your house. God is about to do a new thing in your life. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾನು ಯೆಶಾಯ 43ನೇ ಅಧ್ಯಾಯದ ವಚನವನ್ನು ನಾನು ಘೋಷಿಸಿದೆ. ಅದನ್ನ ಬರ್ಕೊಳ್ರಿ, ನಿಮ್ಮ ಮನೆಯಲ್ಲಿ ಅದನ್ನ ಹಚ್ಕೊಳ್ರಿ, ಅದನ್ನ ದಿನ ನಿಮ್ಮ ಬಾಯಿಯಿಂದ ಉಚ್ಚರಿಸಿ. ದೇವರು ನಿಮ್ಮನ್ನ ಹೊಸ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾನ. God says, I will do a new thing in your life. ದೇವರು ಹೇಳ್ತಿದ್ದಾನೆ, ನಿಮ್ಮ ಜೀವಿತದಲ್ಲಿ ನಾನು ವಿಶೇಷ ಕಾರ್ಯವನ್ನು, ಹೊಸ ಕಾರ್ಯವನ್ನು ಮಾಡಲಿಕ್ಕಿದ್ದೇನೆ. Display that verse. 43, ಯೆಶಾಯ 43. NLT. Are you learning church today? Yes. Are you learning today? Yes. ಕಲಿತಿದ್ದೀರಾ ಇವತ್ತು? ಮೊದಲನೇ ಘೋಷಣೆ ಏನಿತ್ತು? ನಾನು ದೇವರಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೇನೆ, ನಾನು ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೇನೆ. Come on, turn to your neighbor, tell them, ನಾನು ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೇನೆ. Okay. ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, behold, I am about to do a new thing in your life. See, it says see.
See. Okay, no problem. Next. Forget all that. It is nothing compared to what I am about going to do. This is a prophetic word to the church. ಹಳೆ ಸಂಗತಿಗಳನ್ನು ಮರೆತು ಹೋಗ್ರಿ. ದೇವರು ಹೊಸ ಸಂಗತಿಗಳನ್ನು ನಿಮ್ಮ ಜೀವನದಲ್ಲಿ ಮಾಡ್ತಾ ಇದ್ದಾರೆ. ಈ ಹೊಸ ಸಂಗತಿಗಳು ಯಾವ ತರ ಇರ್ತವೆ ಅಂದ್ರೆ ಯು ಕ್ಯಾನಾಟ್ ಕಂಪೇರ್ ಇಟ್ ಟು ವಾಟ್ ಆಲ್ರೆಡಿ ಗಾಡ್ ಹ್ಯಾಸ್ ಡನ್ ಇನ್ ಯುವರ್ ಲೈಫ್. Okay, forget all that. There were new things what God is doing in your life. You cannot compare to what God has already done in your life. ನಿಮ್ಮ ಜೀವಿತದಲ್ಲಿ ದೇವರು ಯಾವ ಸಂಗತಿನ ಮಾಡಲಿಕ್ಕಿದಾರೋ ಆ ಸಂಗತಿಗಳು ನೀವು ಊಹಿಸಲು ಸಾಧ್ಯ ಇಲ್ಲ. Amen. The next verse we see here. Okay, no problem. It says, "For I am about to do something new. See, every see. See andrenu? See andrenu? Nodu. I have already begun. ನಾನು ಈಗಾಗಲೇ ಪ್ರಾರಂಭ ಮಾಡಿದ್ದೇನೆ. Do you not see it? ನೀವು ನೋಡಕ್ಕಾಗಂಗಿಲ್ವಾ? I will make a road through the wilderness. ನಾನು ಅರಣ್ಯದಲ್ಲಿ ಮಾರ್ಗ ಮಾಡಲಿಕ್ಕಿದ್ದೇನೆ. I will create rivers in the dry land. ನಾನು ಒಣ ನೆಲದಲ್ಲಿ The God makes a river flow. ಅಲ್ಲಿ ಒಂದು ಹಳ್ಳವನ್ನು ಹರಿಲಿಕ್ಕಾಗುವಂತೆ ಮಾಡ್ತಾನೆ. See, the God we serve, church, He's a God who creates things out of nothing. ನಾವು ಸೇವಿಸುವಂತ ದೇವರು ಏನು ಇಲ್ಲದಂತ ಸಂಗತಿಗಳನ್ನು ಏನು ಇಲ್ಲದಂತ ಸಂಗತಿಗಳಲ್ಲಿ ಎಲ್ಲ ಸೃಷ್ಟಿ ಮಾಡುವಂತನಾಗಿದ್ದಾನೆ. He is a God who makes things. ಆತನು ಅನೇಕ ಸಂಗತಿಗಳನ್ನು ಮಾಡುವಾತನಾಗಿದ್ದಾನೆ. Today I want to teach you, I want you to share what God told me. I want you to see the way God sees you. ನಾನು ನಿಮಗೆ ಏನು ವಾಕ್ಯವನ್ನು ಹೇಳಲಿಕ್ಕಿದ್ದೇನೆ ಅಂದ್ರೆ ಆತನು ನನಗೆ ಏನು ಹೇಳಿದಂದ್ರೆ ನೀವು ನೋಡುವಂತ ಸಂಗತಿ ಅದು ಯಾವುದು ಎಂಬುದಾಗಿ ನೋಡ್ಲಿಕ್ಕಿದೆ. See the way God sees you. ದೇವರು ನೋಡುವ ರೀತಿಯಲ್ಲಿ ನಿಮ್ಮನ್ನು ನೋಡ್ರಿ. God sees you as a blessed person. ದೇವರು ನಿಮ್ಮನ್ನ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿಯಾಗಿ ನೋಡ್ತಾನ. God sees you as a victorious person. ದೇವರು ನಿಮ್ಮನ್ನ ಜಯಶಾಲಿಯಾಗಿ ನೋಡ್ತಾನ. God sees you as a healthy person. ದೇವರು ನಿಮ್ಮನ್ನ ಆರೋಗ್ಯವುಳ್ಳಂತ ವ್ಯಕ್ತಿಯಾಗಿ ನೋಡ್ತಾ ಇದ್ದಾನೆ. God sees you as a prosperous person. ದೇವರು ನಿನ್ನನ್ನ ಅಭಿವೃದ್ಧಿ ಹೊಂದಿದಂತ ವ್ಯಕ್ತಿಯಾಗಿ ನೋಡ್ತಾ ಇದ್ದಾನೆ. God sees you are seated together with Him. ದೇವರು ನೀನು ದೇವರೊಟ್ಟಿಗೆ ಕೂತಿರುವಂತದ್ದು ಅದನ್ನು ನೋಡ್ತಾ ಇದ್ದಾನೆ. We have to see every day in this way in our daily life. ನಾವು ಈ ರೀತಿಯಾದಂತ ಸಂಗತಿಗಳನ್ನು ನಾವು ದಿನನಿತ್ಯದ ಜೀವಿತದಲ್ಲಿ ನೋಡಬೇಕು. We have heard of how we should see. ನಾವು ನಮ್ಮನ್ನು ನಾವು ಯಾವ ರೀತಿ ನೋಡಬೇಕೆಂಬುದನ್ನು ಕಲಿತಾ ಇದ್ದೀವಿ. But when we go outside, we will forget for sure. ಆದ್ರೆ ನಾವು ಸಭೆಯಿಂದ ಹೊರಗೋದಾಗ ಈ ಎಲ್ಲಾ ಸಂಗತಿಗಳನ್ನ ಮರೆತು ಹೋಗ್ತೀವಿ. How to remember to see how God sees us? ಯಾವ ರೀತಿ ನಾವು ಇದನ್ನ ನೆನಪಿಟ್ಕೋಬೇಕು, ದೇವರು ನಮ್ಮನ್ನು ಯಾವ ರೀತಿ ನೋಡ್ತಾನೆ ಎಂಬುದಾಗಿ. You have to speak the way God sees us. ನಾವು ದೇವರು ನಮ್ಮನ್ನು ಯಾವ ರೀತಿ ನೋಡ್ತಾನೆ ಎಂಬುದಾಗಿ ಅದನ್ನು ಉಚ್ಚರಿಸಬೇಕು ಬಾಯಿಂದ. Your tongue carries authority. ಯಾಕಂದ್ರೆ ನಿಮ್ಮ ನಾಲಿಗೆ ಆ ಒಂದು ಅಧಿಕಾರವನ್ನ ಹೊಂದಿಕೊಂಡಿದೆ. Your tongue carries the power of death and life are in the power of the tongue. ನಿಮ್ಮ ನಾಲಿಗೆ ಮೇಲೆ ಜೀವ ಮರಣದ ವಶ ಎಂಬುದಾಗಿ ನಾವು ನೋಡ್ತೀವಿ. What you speak, ನೀವು ಏನನ್ನ ಉಚ್ಚರಿಸ್ತಿರೋ that we will see. ಅದು ನೀವು ನೋಡ್ತೀರಿ. What we will see, ನಾವು ಯಾವುದನ್ನ ನೋಡ್ತೀವೋ we will believe. ಅದನ್ನ ನಾವು ನಂಬ್ತೀವಿ. What we believe, ನಾವು ಯಾವುದನ್ನ ನಂಬ್ತೀವೋ that will be manifested in our lives. ಅದು ನಮ್ಮ ಜೀವಿತದಲ್ಲಿ ಅದು ಪ್ರಕಟಗೊಳ್ಳಲಿಕ್ಕಿದೆ. So we need to start talking the way God talks. ಅದಕ್ಕಾಗಿ ನಾವು ದೇವರು ಯಾವ ರೀತಿ ಮಾತಾಡ್ತಾರೋ ಆ ರೀತಿ ನಾವು ಮಾತಾಡಬೇಕು. We should say the same things as God says about us. ದೇವರು ಯಾವ ಸಂಗತಿನ ನಮ್ಮ ಬಗ್ಗೆ ಮಾತಾಡ್ತಾರೋ ಅದೇ ಸಂಗತಿನ ನಾವು ಉಚ್ಚರಿಸಬೇಕು. Now we're going to declare this word together. ಈ ಸಂಗತಿನ ನಾವು ಎಲ್ಲರೂ ಸೇರಿ ಇದನ್ನ ಉಚ್ಚರಿಸೋಣ. The things what we have to see in every day of our lives, we will declare it now. ನಾವು ಯಾವ ಸಂಗತಿನ ನಮ್ಮ ಜೀವಿತದಲ್ಲಿ ನೋಡ್ಲಿಕ್ಕಿದೀವೋ ಅದನ್ನ ನಾವು ಈಗ ಉಚ್ಚರಿಸಲಿಕ್ಕಿದ್ದೇವೆ. Come on, study 1, 2, 3. I am blessed in Christ Jesus. ಎಲ್ಲರೂ ಸೇರಿ ಹೇಳೋಣ, ನಾನು ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೇನೆ. I am healthy in Christ Jesus. ನಾನು ಕ್ರಿಸ್ತನಲ್ಲಿ ಆರೋಗ್ಯ ಹೊಂದಿದ್ದೇನೆ. I am blessed in Christ Jesus. ನಾನು ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೇನೆ. I am victorious in Christ Jesus. ನಾನು ಕ್ರಿಸ್ತನಲ್ಲಿ ಜಯ ಹೊಂದಿದ್ದೇನೆ. I am protected in Christ Jesus. ನಾನು ಕ್ರಿಸ್ತನಲ್ಲಿ ರಕ್ಷಿಸಲ್ಪಟ್ಟಿದ್ದೇನೆ. I am seated together in Christ Jesus. ನಾನು ಕ್ರಿಸ್ತನೊಂದಿಗೆ ಕೂಡಿಸಲ್ಪಟ್ಟಿದ್ದೇನೆ. Amen.
and let this declaration be in your mouth every day of your life. ಇವತ್ತು ನಾವು ಮಾಡಿದಂತ ಈ ಘೋಷಣೆ ನಮ್ಮ ಬಾಯಿಗಳಲ್ಲಿ ಯಾವಾಗಲೂ ಇರಲಿ. We are not failures. ನಾವು ಸೋತೋದವರಲ್ಲ. We are not defeated people. ನಾವು ಅಪಜಯ ಹೊಂದಿದವರಲ್ಲ. We are victorious. ನಾವು ಜಯಶಾಲಿಗಳು. We are created for good work. ನಾವು ಒಳ್ಳೆಯ ಸಂಗತಿಗಳಾಗಿ ಸೃಷ್ಟಿಸಲ್ಪಟ್ಟವರು. We are new creation in Christ Jesus. ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಗಳಾಗಿದ್ದೇವೆ. We are a blessing in Christ Jesus. ನಾವು ಆಶೀರ್ವಾದಗಳಾಗಿದ್ದೇವೆ ಕ್ರಿಸ್ತನಲ್ಲಿ. We are loved in Christ Jesus. ನಾವು ಕ್ರಿಸ್ತನಲ್ಲಿ ಪ್ರೀತಿಸಲ್ಪಟ್ಟವರಾಗಿದ್ದೇವೆ. So do not forget how God sees you and how you should see in your daily life. ಅದಕ್ಕಾಗಿ ಸಭೆ ಯಾವತ್ತು ಮರೆತು ಹೋಗಬೇಡ್ರಿ, ದೇವರು ನಿಮ್ಮನ್ನು ಯಾವ ರೀತಿ ನೋಡ್ತಾನೆ ಎಂಬುದಾಗಿ, ನೀವು ದೇವರಲ್ಲಿ ಯಾವ ರೀತಿ ನೋಡಬೇಕೆಂಬುದಾಗಿ. Come on, let us all rise to our feet and let us look to the Lord in prayer and let us give thanks to God. ಅದಕ್ಕಾಗಿ ಸಭೆ ಎದ್ದು ನಿಂತ್ಕೊಳ್ಳೋಣ, ನಮ್ಮ ಕಾಲ ಮೇಲೆ ನಿಂತ್ಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸೋಣ, ಆತನಿಗೆ ಕೃತಜ್ಞತೆ ಸಲ್ಲಿಸೋಣ. Come on, you can open your mouths. All of you can open your mouths and give thanks to God. ಎಲ್ಲರೂ ನಮ್ಮ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. If you have the gift of speaking in tongues, start speaking in tongues and praising God. ಒಂದು ವೇಳೆ ನಿಮಗೆ ಅನ್ಯ ಭಾಷೆ ಹೊರ ಇರುವುದಾದ್ರೆ ನಿಮ್ಮ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಸಲ್ಲಿಸು. Yes, come on. ಯಾರ ಕಡೆಗಳು ಹೋಗಬೇಡ್ರಿ, ಯಾರ ಕಡೆಗಳು ಹೋಗಬೇಡ್ರಿ. Let all the eyes be closed. ಎಲ್ಲರ ಕಡೆಗಳು ಮುಚ್ಚಲ್ಪಡಲಿ. Do not see, do not turn to the left or to the right. ನಿಮ್ಮ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಕ್ಕೆ ಹೋಗಬೇಡ್ರಿ. Just focus your vision on Jesus. ನಿಮ್ಮ ದೃಷ್ಟಿ ಯೇಸುವಿನ ಮೇಲೆ ಹಾಕ್ರಿ. Don't see what is the next person doing. Don't think about outside situation. ನಿಮ್ಮ ಪಕ್ಕಕ್ಕಿರುವಂತ ವ್ಯಕ್ತಿ ಏನ್ ಮಾಡಕತ್ತಾರ ಅದನ್ನ ನೋಡಬೇಡ್ರಿ. ನಿಮಗಿರುವಂತ ಪರಿಸ್ಥಿತಿನ ನೋಡಕ್ ಹೋಗಬೇಡ್ರಿ. Can you, in the spiritual eyes, can you only focus upon Jesus? ನಿಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ದೇವರ ಮೇಲೆ ನಿಮ್ಮ ದೃಷ್ಟಿನ ಇಡ್ರಿ. Can you give thanks to the Lord for making us blessed today? ನೀವು ದೇವರು ಇವತ್ತು ಕೊಟ್ಟಿರುವಂತ ಈ ಒಂದು ಆಶೀರ್ವಾದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. God has kept us blessed. ದೇವರ ಕಣ್ಣುಗಳು ನಮ್ಮನ್ನ ಆಶೀರ್ವಾದ ಮಾಡಿದೆ. He has kept us healthy. ಆತನು ನಮ್ಮನ್ನು ಸ್ವಸ್ಥತೆ ಮಾಡಿದ್ದಾನೆ. He has kept us prosperous. ನಮ್ಮನ್ನು ಅಭಿವೃದ್ಧಿ ಮಾಡಿಟ್ಟಿದ್ದಾನೆ. He has protected us. ಆತನು ನಮ್ಮನ್ನು ರಕ್ಷಿಸಿದ್ದಾನೆ. He has chosen us. ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. He has accepted us. ಆತನು ನಮ್ಮನ್ನು ಸ್ವೀಕಾರ ಮಾಡಿದ್ದಾನೆ. He has forgiven us. ಆತನು ನಮ್ಮನ್ನು ಕ್ಷಮಿಸಿದ್ದಾನೆ. Come on, open your mouths. Hallelujah. Open your mouths.
Father, we bless them in the name of Jesus. ಕರ್ತನೇ ಯೇಸು ನಿನ್ನ ನಾಮದಲ್ಲಿ ಯೇಸು ನಾಮದಲ್ಲಿ ಇವರೆಲ್ಲರನ್ನು ಆಶೀರ್ವದಿಸುತ್ತೇವೆ ಕರ್ತನೇ. Father, we bless them in the name of Jesus. ತಂದೆಯೇ ಕರ್ತನೇ ಯೇಸು ನಾಮದಲ್ಲಿ ಎಲ್ಲರನ್ನು ಆಶೀರ್ವದಿಸುತ್ತೇವೆ ಕರ್ತನೇ. Father, we thank you for your word, O Lord. ಕರ್ತನೇ ನಿನ್ನ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. Your word is living. ಅಪ್ಪ ನಿನ್ನ ವಾಕ್ಯ ಜೀವಿಸುವಂತದ್ದು. Your word is active. ನಿನ್ನ ವಾಕ್ಯ ಅದು ಕಾರ್ಯ ಸಾಧಿಸುವಂತದ್ದು. Your word is powerful. ನಿನ್ನ ವಾಕ್ಯ ಅದು ಬಲವುಳ್ಳದ್ದು ಕರ್ತನೇ. Let your powerful word act upon their life in the name of Jesus. ನಿನ್ನ ವಾಕ್ಯ ಅವರ ಜೀವಿತದಲ್ಲಿ ಅದು ಕಾರ್ಯ ಮಾಡಲಿ ಯೇಸು ನಾಮದಲ್ಲಿ ಕರ್ತನೇ. Father, we declare divine protection upon the children in the name of Jesus. ಅಪ್ಪ ನಿನ್ನ ಯೇಸು ನಾಮದಲ್ಲಿ ಇವರ ಮೇಲೆ ಕರ್ತನೇ ನಿನ್ನ ಪರಿಶುದ್ಧವಾದಂತ ಆ ಒಂದು ರಕ್ಷಣೆಯ ಕಾರ್ಯ ಇವರ ಜೀವಿತದಲ್ಲಿ ನೆರವೇರಲಿ ಕರ್ತನೇ. Lord, we declare divine prosperity upon the children of Father. ಇವರ ಜೀವಿತದಲ್ಲಿ ಕರ್ತನೇ ಸ್ವಾಮಿ ನಿನ್ನ ಅಭಿವೃದ್ಧಿ ಇವರ ಮೇಲೆ ಘೋಷಿಸುತ್ತೇವೆ ಕರ್ತನೇ. Let every impossible situation turn to possibility in the name of Jesus. ಎಲ್ಲ ಅಸಾಧ್ಯವಾದಂತ ಸಂಗತಿಗಳು ಯೇಸು ನಾಮದಲ್ಲಿ ಅದು ಸಾಧ್ಯವಾಗಲಿ ಕರ್ತನೇ ಸ್ವಾಮಿ. Every spirit of lack we cancel in the name of Jesus. ಎಲ್ಲ ನಕಾರಾತ್ಮಕವಾದಂತ ಸಂಗತಿಗಳನ್ನ ಯೇಸು ನಾಮದಲ್ಲಿ ನಾವೆಲ್ಲ ಕ್ಯಾನ್ಸಲ್ ಮಾಡ್ತೇವೆ ಕರ್ತನೇ. Let their emptiness turn to abundance in the name of Jesus. ಬರಿದಾದಂತ ಸಂಗತಿಗಳು ಯೇಸು ನಾಮದಲ್ಲಿ ಅದು ಪರಿಪೂರ್ಣಗೊಳ್ಳಲಿ ಕರ್ತನೇ. Let their weakness turn to strength in Jesus' name. ಅವರ ಬಲಹೀನ ಪರಿಸ್ಥಿತಿಗಳು ಯೇಸು ನಾಮದಲ್ಲಿ ಬಲ ಹೊಂದಿಕೊಳ್ಳಲಿ ಯೇಸು Let their ನಾಮದಲ್ಲಿ. fear turn to faith in Jesus' name. ಯೇಸು ನಾಮದಲ್ಲಿ ಅವರ ಭಯಗಳು ಕರ್ತನೆ ಅದು ಧೈರ್ಯವಾಗಿ ಮಾರ್ಪಡಲಿ ಕರ್ತನೆ. Every spirit of sickness be cancelled in the name of Jesus. ಯೇಸು ನಾಮದಲ್ಲಿ ಎಲ್ಲ ಅನಾರೋಗ್ಯ ಕ್ಯಾನ್ಸಲ್ ಮಾಡಲಿ ಯೇಸು ನಾಮದಲ್ಲಿ ಕರ್ತನೆ. Every curse we break in the name of Jesus. ಎಲ್ಲ ಶಾಪಗಳು ಯೇಸು ನಾಮದಲ್ಲಿ ತೆಗೆದುಹಾಕಲ್ಪಡಲಿ ಕರ್ತನೆ. Father, we declare life upon each one of them, O Lord. ಯೇಸು ನಾಮದಲ್ಲಿ ನಾವು ಇವರ ಮೇಲೆ ಜೀವವನ್ನು ಘೋಷಿಸುತ್ತೇವೆ ಕರ್ತನೆ. Divine life of God we declare upon them, Lord. ಯೇಸು ನಾಮದಲ್ಲಿ ಇವರ ಮೇಲೆ ಅಪರಿಶುದ್ಧವಾದಂತ ಜೀವವನ್ನು ಘೋಷಿಸುತ್ತೇವೆ ಕರ್ತನೆ. In every home, in every family, upon every children, we declare the divine life of God. ಯೇಸು ನಾಮದಲ್ಲಿ ಎಲ್ಲರ ಕುಟುಂಬಗಳಲ್ಲಿ ಎಲ್ಲರ ಜೀವಿತಗಳಲ್ಲಿ ಯೇಸು ನಾಮದಲ್ಲಿ ಆ ಜೀವವನ್ನು ಘೋಷಿಸುತ್ತೇವೆ ಕರ್ತನೆ ಸ್ವಾಮಿ. Father, we bless them in Jesus' name. ಯೇಸು ನಾಮದಲ್ಲಿ ಎಲ್ಲರನ್ನು ಆಶೀರ್ವದಿಸುತ್ತೇವೆ ಕರ್ತನೆ. Lord, you change the vision, O Lord. ಕರ್ತನೆ ನೀನು ಇವರ ದೃಷ್ಟಿಯನ್ನು ಬದಲಾಯಿಸು ಕರ್ತನೆ. Lord, you turn the way they see situation in their lives, O Lord. ಅಪ್ಪ ಕರ್ತನೆ ಇವರು ನೋಡುವಂತ ಆ ಒಂದು ದೃಷ್ಟಿಯನ್ನು ಬದಲಾಯಿಸು ಕರ್ತನೆ. Help them, O Lord, to see that they are blessed in Christ Jesus. ಅಪ್ಪ ಕರ್ತನೆ ಅವರು ಆಶೀರ್ವಾದ ಹೊಂದಿದವರು ಎಂಬುದಾಗಿ ನೋಡ್ಲಿಕ್ಕಾಗುವಂತೆ ಅವರಿಗೆ ಸಹಾಯ ಮಾಡು ಕರ್ತನೆ. Help them to see that they are victorious in Christ Jesus. ಅಪ್ಪ ಕರ್ತನೆ ಅವರು ಜಯಶಾಲಿಗಳು ಎಂಬುದಾಗಿ ನೋಡ್ಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. Help them to see that they are loved in Christ Jesus. ಅಪ್ಪ ಕರ್ತನೆ ಕ್ರಿಸ್ತನಲ್ಲಿ ಅವರು ಪ್ರೀತಿಯುಳ್ಳವರು ಎಂಬುದಾಗಿ ಕರ್ತನೆ ಅವರು ನೋಡ್ಲಿಕ್ಕಾಗುವಂತೆ ಅವರಿಗೆ ಸಹಾಯ ಮಾಡು. Help them to see that they are prosperous in Christ Jesus. ಅಪ್ಪ ಕರ್ತನೆ ಕ್ರಿಸ್ತನಲ್ಲಿ ಅವರು ಅಭಿವೃದ್ಧಿ ಹೊಂದಿದವರು ಎಂಬುದಾಗಿ ನೋಡ್ಲಿಕ್ಕಾಗುವಂತೆ ಸಹಾಯ ಮಾಡು. Lord, the word you said, Lord, behold, I am making something new. ಅಪ್ಪ ಕರ್ತನೆ ನಿನ್ನ ವಾಕ್ಯ ಹೇಳುತ್ತೆ ಕರ್ತನೆ ನಾನು ನಿಮ್ಮಲ್ಲಿ ಹೊಸ ಕಾರ್ಯವನ್ನು ಮಾಡಲಿಕ್ಕಿದ್ದೇನೆ ಎಂಬುದಾಗಿ. I declare new things upon this church, O Lord. ಅಪ್ಪ ಕರ್ತನೆ ಈ ಸಭೆಯ ಮೇಲೆ ಆ ಒಂದು ಹೊಸ ಕಾರ್ಯವನ್ನು ನಾನು ಉಚ್ಚರಿಸ್ತೇನೆ I ಕರ್ತನೆ. declare new jobs in the name of Jesus. ಯೇಸು ನಾಮದಲ್ಲಿ ಹೊಸ ಕೆಲಸಗಳು ನಾನು ಉಚ್ಚರಿಸ್ತೇನೆ ಕರ್ತನೆ. I declare new business in the name of Jesus. ಯೇಸು ನಾಮದಲ್ಲಿ ಹೊಸ ವ್ಯಾಪಾರಗಳನ್ನು ಘೋಷಿಸ್ತೇನೆ ಕರ್ತನೆ. I declare new things upon their families, O Lord. ಅಪ್ಪ ಕರ್ತನೆ ಇವರ ಕುಟುಂಬಗಳ ಮೇಲೆ ಹೊಸ ಸಂಗತಿಗಳನ್ನು ಘೋಷಿಸ್ತೇನೆ ಕರ್ತನೆ. I declare new joy come upon them in Jesus' name. ಯೇಸು ನಾಮದಲ್ಲಿ ಇವರ ಕುಟುಂಬಗಳಲ್ಲಿ ಒಂದು ಉತ್ಸಾಹ ಬರಲಿ ಯೇಸು ನಾಮದಲ್ಲಿ ಕರ್ತನೆ. A new health come upon them in Jesus' name. ಯೇಸು ನಾಮದಲ್ಲಿ ಒಳ್ಳೆ ಆರೋಗ್ಯ ಬರಲಿ ಯೇಸು ನಾಮದಲ್ಲಿ ಕರ್ತನೆ. I declare a new land for the church in the name of Jesus. ಯೇಸು ನಾಮದಲ್ಲಿ ಘೋಷಿಸಿದ ಸಭೆಗೆ ಹೊಸ ಜಾಗ ಬರಲಿ ಯೇಸು ನಾಮದಲ್ಲಿ ಕರ್ತನೆ. I declare new instruments in the name of Jesus. ಯೇಸು ನಾಮದಲ್ಲಿ ಉಚ್ಚರಿಸಿ ಘೋಷಿಸಿದ ಹೊಸ ಇನ್ಸ್ಟ್ರುಮೆಂಟ್ಗಳು ಬರಲಿ ಯೇಸು ನಾಮದಲ್ಲಿ. I declare new souls from all the four corners of this place come in the name of Jesus. ನಾನು ಘೋಷಿಸಿದ 4 ದಿಕ್ಕುಗಳಿಂದ ಹೊಸ ಆತ್ಮಗಳು ಬರಲಿ ಸಭೆಗೆ ಯೇಸು ನಾಮದಲ್ಲಿ.
church. ಸಭೆ ನಾನು ನಿಮಗೆ ಪ್ರೋತ್ಸಾಹ ಮಾಡಲಿಕ್ಕೆ ಇಷ್ಟಪಡಿಸ್ತೇನೆ, ಘೋಷಿಸ್ತೇನೆ. ನೀವು ಹೊಸ ಸಂಗತಿಗಳು ಈ ಆಲಯದಲ್ಲಿ ಆಗುವಂತದ್ದು ನೋಡ್ಲಿಕ್ಕಿದ್ದೀರಿ ಯೇಸು ನಾಮದಲ್ಲಿ. Amen. Lord, I declare new organs for people who are suffering with sickness, oh Lord. ನಾನು ಉಚ್ಚರಿಸ್ತೇನೆ, ಘೋಷಿಸ್ತೇನೆ, ಯಾರ್ಯಾರು ರೋಗದಲ್ಲಿ ಲಕ್ಷಗಟ್ಟಲೆ ಯಾರ್ಯಾರು ರೋಗದಲ್ಲಿ ಅವ್ರಿಗಿರುವಂತ ಆರ್ಗನ್ಸ್ಗಳು ಹೋಗಿರುವಂತ ಆರ್ಗನ್ಸ್ಗಳು ಇರುವುದನ್ನ ಅನುಭವಿಸ್ತಾ ಇದ್ದೀರೋ ಅವರೆಲ್ಲರಿಗೆ ಹೊಸ ಆರ್ಗನ್ಸ್ಗಳು ಬರೋದನ್ನ ನಾನು ಉಚ್ಚರಿಸ್ತೇನೆ, ಘೋಷಿಸ್ತೇನೆ ಯೇಸು ನಾಮದಲ್ಲಿ. New organs come in the name of Jesus. ಹೊಸ ಆರ್ಗನ್ಗಳು ಬರಲಿ ಯೇಸು ನಾಮದಲ್ಲಿ. New liver, new kidney, new heart, hallelujah, come in the name of Jesus. ಹೊಸ ಕಿಡ್ನಿಗಳು, ಹೊಸ ಲಂಗ್ಸ್ಗಳು, ಹೃದಯಗಳು ಬರಲಿ ಯೇಸು ನಾಮದಲ್ಲಿ. People who are barren and who are looking for children, let their womb be open in the name of Jesus. ಯಾರ್ಯಾರು ಇಲ್ಲಿ ಬಂಧೆಗಳಾಗಿದ್ದಾರೋ, ಮಕ್ಕಳಿಲ್ಲದೆ ಇರುವಂತದ್ದು ಯೇಸು ನಾಮದಲ್ಲಿ ಅವರ ಗರ್ಭಗಳು ತೆರೆಯಲ್ಪಡಿ, ಮಕ್ಕಳು ಬರಲಿ ಯೇಸು ನಾಮದಲ್ಲಿ. Father, I bless this church in the name of Jesus. ಯೇಸುವೇ, ನಾನು ಈ ಸಭೆಯನ್ನ ಯೇಸು ನಾಮದಲ್ಲಿ ಆಶೀರ್ವದಿಸ್ತೇನೆ ಕರ್ತನೇ. Lord, I pray for Pastor Andrew and Akka and the family. Bless them, oh Father. ದೇವರೇ ಕರ್ತನೇ, ಸ್ವಾಮಿ ಆಂಡ್ರೂ ಪಾಸ್ಟರ್ನ ಕರ್ತನೇ, ಅಕ್ಕನ ಕರ್ತನೇ, ಮಕ್ಕಳನ್ನ ಆಶೀರ್ವದಿಸು ಕರ್ತನೇ. Every family of this church, Lord, we bless them in Jesus' name. ಈ ಸಭೆಯ ಪ್ರತಿ ಕುಟುಂಬಗಳನ್ನ ಯೇಸು ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ಕರ್ತನೇ ಸ್ವಾಮಿ. In this year, oh Lord, ಈ ವರ್ಷದಲ್ಲಿ ಕರ್ತನೇ, let them experience and let them see new things in their life in Jesus' name. ಯೇಸು ನಾಮದಲ್ಲಿ ಅವರು ಹೊಸ ಸಂಗತಿಗಳನ್ನ ನೋಡಲಿ, ಅನುಭವಿಸಲಿ ಯೇಸು ನಾಮದಲ್ಲಿ. Let them see new ways being opened for them in Jesus' name. ಯೇಸು ನಾಮದಲ್ಲಿ ಹೊಸ ಮಾರ್ಗಗಳು ತೆರೆಯುವುದನ್ನು ಅವರು ಅನುಭವಿಸಲಿ. New doors be opened in Jesus' name. ಯೇಸು ನಾಮದಲ್ಲಿ ಹೊಸ ಬಾಗಿಲುಗಳು ತೆರೆಯಲ್ಪಡಲಿ ಕರ್ತನೇ. Father, we give you glory and honor. ಕರ್ತನೇ, ನಿನಗೆ ಮಹಿಮೆಯನ್ನು ಸಲ್ಲಿಸ್ತೇವೆ ಕರ್ತನೇ ಸ್ವಾಮಿ. We bless this church in Jesus' name. ಯೇಸು ನಾಮದಲ್ಲಿ ಈ ಸಭೆಯನ್ನು ಆಶೀರ್ವದಿಸ್ತೇವೆ ಕರ್ತನೇ. We give you glory and honor. ಕರ್ತನೇ, ನಿನಗೆ ಮಹಿಮೆ ಪ್ರಭಾವಗಳನ್ನು ಸಲ್ಲಿಸ್ತೇವೆ ಕರ್ತನೇ. In Jesus' name we pray. ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೇ. Hallelujah. Amen. Hallelujah. Amen. Can we once again declare who we are in Christ Jesus? ಇನ್ನೊಂದ್ಸಲ ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ ಎಂಬುದನ್ನು ಉಚ್ಚರಿಸೋಣ. Are you ready? Yes. Are you ready? Yes. Come on. I am blessed in Christ Jesus. ನಾನು ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೇನೆ. I am victorious in Christ Jesus. ನಾನು ಯೇಸುವಿನಲ್ಲಿ ಜಯಶಾಲಿಯಾಗಿದ್ದೇನೆ. I am rich in Christ Jesus. ನಾನು ಕ್ರಿಸ್ತನಲ್ಲಿ ಶ್ರೀಮಂತನಾಗಿದ್ದೇನೆ. I am prosperous in Christ Jesus. ನಾನು ಕ್ರಿಸ್ತನಲ್ಲಿ ಅಭಿವೃದ್ಧಿ ಹೊಂದಿದ್ದೇನೆ. I am healthy in Christ Jesus. ನಾನು ಕ್ರಿಸ್ತನಲ್ಲಿ ಆರೋಗ್ಯಕರವಾಗಿದ್ದೇನೆ. I am protected in Christ Jesus. ನಾನು ಕ್ರಿಸ್ತನಲ್ಲಿ ರಕ್ಷಿಸಲ್ಪಟ್ಟಿದ್ದೇನೆ. I am not ordinary. ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ. I am extraordinary in Christ Jesus. ನಾನು ಅಸಾಧಾರಣವಾದ ವ್ಯಕ್ತಿ ಯೇಸುವಿನಲ್ಲಿ. I am the head and not the tail. ನಾನು ತಲೆಯಾಗಿದ್ದೇನೆ, ಬಾಲ ಅಲ್ಲ. I am who God says I am. ನಾನು ಯಾರೆಂಬುದಾಗಿ I am who God says I am. ನಾನು ಯಾರಂದ್ರೆ ದೇವರು ನಾನು ಯಾರು ಎಂಬುದಾಗಿ. I am blessed. ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. I am forgiven. ನಾನು ಕ್ಷಮಿಸಲ್ಪಟ್ಟಿದ್ದೇನೆ. I am accepted. ನಾನು ಸ್ವೀಕರಿಸಲ್ಪಟ್ಟಿದ್ದೇನೆ. I am chosen in Christ Jesus. ನಾನು ಕ್ರಿಸ್ತನಲ್ಲಿ ಆರಿಸಲ್ಪಟ್ಟವನು. I am a child of God. ನಾನು ದೇವರ ಮಗನು. Come on, can we clap our hands and give God all the glory? Thank you. God bless you, church.